हरि ओम नमो भगवते तस्मै सर्वतः परमायते सर्वप्राणिहृदिस्थाय वामनाय नमो नमः ಏನಾಗಿದೆ ಇಲ್ಲಿ ಈಗ ತಮಬ್ರವೀತ್ ಪ್ರಿಯಮಾಣೋ ಮಹಾತ್ಮ ಎಷ್ಟು ಸಂತೋಷ ಆಯ್ತು ಯಮದೇವರಿಗೆ ಅಂತಂದ್ರೆ ಅವ ಕೇಳಿದ್ದು ಮೂರೇ ವರ ಅಂದ್ರೆ ಮೊದಲು ಮಾತನಾಡಿಕೊಂಡದ್ದು 3 ವರ ಅಂತ ಮಾತಾಡಿಕೊಂಡಿದ್ರು. ವರಂ ತವ ಇಹ ಅದ್ಯ ದದಾನಿ ಭೂಯಃ, ಮತ್ತೊಂದು ವರವನ್ನ ಕೊಡ್ತೇನೆ ಅಂತಂದ್ರು. ಯಾಕ ಅಂತ ಪ್ರಶ್ನೆ. ಅಂದ್ರೆ ಅವರ ಶ್ರದ್ಧಾ, ನಚಿಕೇತನ ಶ್ರದ್ಧಾ ಅನ್ನೋದೇನದ ನೋಡ್ರಿ, ಅದು ಕೆಲಸ ಮಾಡ್ಲಿಕ್ಕತ್ತದ. ಮೊದಲೊಂದು ಶ್ರದ್ಧಾ ಕೆಲಸ ಮಾಡಿತ್ತು, ಅವ್ರನ್ನ ಯಮಲೋಕಕ್ಕೆ ಕಳಿಸಿತ್ತು. ಇಲ್ಲೊಂದು ಶ್ರದ್ಧಾ ಕೆಲಸ ಮಾಡ್ಲಿಕ್ಕತ್ತದ, ಅಗ್ನಿನ ಅವ್ರ ಹೆಸರಲ್ಲೇ ಮಾಡಿಸೋ ಹಂಗ. ಈ ಉಪನಿಷತ್ತಿನ 2 ಅಂಶಗಳು ನಮಗ್ ಶ್ರದ್ಧಾದ್ಮೇಲೆ ಭಾರ ಹಾಕಿಗತ್ತದ. ನಮ್ಮಪ್ಪ ಇಂಥ ದಕ್ಷಿಣೆ ಕೊಟ್ಟು ಎಲ್ಲಿ ಹೋಗ್ತಾನೋ ಅಂತ ಶ್ರದ್ಧಾ ಬಂತವರಿಗೆ, ಅಪ್ರಯೋಜಕವಾದ ದಕ್ಷಿಣೆ ಕೊಡಬಾರದು ಅಂತ. ಈಗ ಗುರುಗಳು ಏನ್ ಹೇಳ್ಯಾರ ಅದನ್ನ ತಕ್ಷಣಕ್ಕೆ ಒಪ್ಪಿಸ್ಬೇಕು ಅಂತ ಶ್ರದ್ಧಾ ಬಂತು. ಅಂದ್ರೆ ಶ್ರದ್ಧಾ ಅಂತ ಅನ್ನುವುದು ಉಪನಿಷತ್ತೊಳಗೆ ಹಾಸು ಹೊಕ್ಕಾಗ್ಬಿಟ್ಟದೆ, ಬಿಡು ಹಂಗಿಲ್ಲಿಗೆ ಅದನ್ನ. ನಾವು ಶ್ರದ್ಧಾ ಯಾವಾಗ್ಲೂ ಇರಬೇಕು. ಅದಕ್ಕೆ ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳುವಾಗ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧಯಾ ಕರೋತಿ ಉಪನಿಷದಾ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಫಲಪ್ರದ ಆಗಬೇಕಾ ನಿನಗೆ ಯಾವುದೇ ಒಂದು ಕರ್ಮ, ಅದನ್ನ ನೀ 3 ಇರಬೇಕು. ವಿದ್ಯೆಯ, ಶ್ರದ್ಧೆಯ, ಉಪನಿಷದ ಕರೋತಿ. 3 ಸೇರ್ಕೊಂಡೇ ಮಾಡಬೇಕು. ಒಂದು ತಿಳಿದು ಮಾಡಬೇಕು, 2ನೇದು ಶ್ರದ್ಧೆಯಿಂದ ಮಾಡಬೇಕು, 3ನೇದು ಯೋಗ್ಯತಾ ಮೀರಿ ಮಾಡಬಾರ್ದು. ಎಷ್ಟು ಯೋಗ್ಯತಾ ಅದು ಅಷ್ಟ ಮಾಡಬೇಕು. ಬಾಜಿಗೆ ನಾವು ಪೆಂಡಲ್ ಹಾಕ್ಷ ಅಂತಕೊಂಡು ನೀ ಊರು ತುಂಬ ಬ್ಯಾಡ ಬೇಜಂತ ಬಾರಿಸಬಾರ್ದು. ಮನ್ಯಾಗ ಸತ್ಯನಾರಾಯಣ ಪೂಜೆ ಮಾಡಿ ಕೈ ಮುಗಿಬೇಕು. ಉಪನಿಷದ ಕರೋತಿ. ಅದಕ್ಕೆ ಶ್ರದ್ಧಾ ಅಂತ ಅನ್ನೋದು ಗೊತ್ತಾತಲ್ಲ. ಯೋಯತ್ ಶ್ರದ್ಧ ಸಯೇವ ಸಹ ಅಂತ 17ನೇ ಅಧ್ಯಾಯದ ಗೀತಾ. ಅಲ್ಲ, ಶ್ರದ್ಧಾ ಅಂದ್ರೆ ಆಸ್ತಿಕ್ಯ ಬುದ್ಧಿ. ಆಸ್ತಿಕ್ಯ ಬುದ್ಧಿ ಶ್ರದ್ಧಾ ಅಂದ್ರೆ. ಇಷ್ಟ ಆಯ್ತು. ಅದಕ್ಕೆ ತವೈವ ನಾಮ್ನ ಭವಿತಾಯ ಮಗ್ನಿ. ಇಲ್ಲಪ್ಪ ನಿನ್ನ ಹೆಸರ್ಲೇನೆ ಇಲ್ಲ. ಶ್ರದ್ಧಾ ಎಂಬುದಕ್ಕೆ ಆಸ್ತಿಕ್ಯ ಬುದ್ಧಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಕೇಳಿಸ್ಲಿಕ್ಕೆ ಕಾಣಿಸ್ತದೆ. ಆಸ್ತಿಕ್ಯ ಬುದ್ಧಿ ಅಂದ್ರೆ ಈ ಶಾಸ್ತ್ರದಲ್ಲಿ ಹೇಳಿದ್ದು ಸತ್ಯ, ಪರಲೋಕಗಳವ ಸತ್ಯ, ಇವೆಲ್ಲ ಏನವ ನೋಡ್ರಿ. ಈ ಆಸ್ತಿಕ್ಯ ಅಂತ ಅನ್ನುವುದನ್ನ ಶ್ರದ್ಧಾ ಅಂತ ಕರೀತಾರೆ. ಯೋಯತ್ ಶ್ರದ್ಧ ಸೈವ ಸಹ. ಅವ್ರ ಸ್ವರೂಪ ಹೆಂಗಿರ್ತದೋ ಶ್ರದ್ಧಾ ಹಂಗೆ ಇರ್ತದ್ರಿ. ಅವ್ರ ಸ್ವರೂಪಕ್ಕೂ ಶ್ರದ್ಧೆಗೂ ಬಹಳ ಪ್ರೀತಿ. ಈಗ ರಾಜಸ ಜೀವರಾಶಿಗಳ ಶ್ರದ್ಧಾ ಹೆಂಗಿರ್ತದ ಅಂದ್ರೆ ಸ್ವರೂಪ ಹೆಂಗಿರ್ತದೆ ಹಂಗ ಇರ್ತದೆ. ಅದಕ್ಕೆ ಸಾತ್ವಿಕ ಜೀವರಾಶಿಗಳ ಶ್ರದ್ಧಾ ಹೆಂಗಿರ್ತದೆ, ಸ್ವರೂಪ ಹೆಂಗಿರ್ತದೆ ಹಂಗಿರ್ತದೆ. ಸರಿ. ಸರಿ, ಮುಂದ. ಅದಕ್ಕೆ ತವೈವ ನಾಮ್ನ ಭವಿತಾಯ ಮಗ್ನಿ. ಏನ್ ಬೇಕಾಯ್ತು ಕ್ವಶನ್ ಅದ. ಏನು? ಈಗ ಆಕ್ಚುಲಿ ನಮ್ದು ಈಗ ಹೆಂಗ್ ಗೊತ್ತಾಗ್ತದೆ? ಒಂದು ಕಥೆ ಹೇಳಿರ್ತೀನಿ ಸಲುವಾಗಿ ಪ್ಲೀಸ್. ಅಂದ್ರೆ ದಧೀಚಿ ಋಷಿಗಳು ಕಾಣಿಸ್ತದೆ. ಅಲಕ್ಷ್ಮೀನ್ ಲಗ್ನ ಮಾಡ್ಕೊಂಡಿದ್ರಿ ಮೊದಲು. ಒಂದು ಪುರಾಣದ ಬರ್ತದೆ. ಆಕೆ ಕ್ಷೀರಸಾಗರ ಮಥನದಾಗ ಹುಟ್ಟಿದಕ್ಕೆ. ಆಕಿ ಲಕ್ಷ್ಮಿಗಿಂತ ಮೊದಲು ಹುಟ್ಟಿದ್ಲು ಅವಳು. ಆಕೆ ಲಗ್ನ ಮಾಡ್ಕೊಂಡು ಮನೆಗೆ ಬಂದ್ರು. ಅಲ್ಲಿ ಆಶ್ರಮ ಅಷ್ಟು ದೂರ ಇತ್ರಿ. ಆಕಿ ಇಲ್ಲಿ ಕುತ್ಕೊಂಡ್ಬಿಟ್ಲಕ್ಕಿ. ನಾನು ನಿಮ್ಮ ಆಶ್ರಮಕ್ಕೆ ಒಳಗೆ ಬರೋದಿಲ್ಲ ಅನ್ಕೋತ್ಲು. ಅದಕ್ಕೆ ಮತ್ತೆ ಲಗ್ನ ಮಾಡ್ಕೊಂಡು ಹೆಂಡತಿ ಯಾಕೆ ಬರೋದಿಲ್ಲ ಅಂತ ಕೇಳಿದ್ರು. ಇಲ್ಲ, ಅಲ್ಲಿ ನೀವು ವೇದ ಅನ್ಲಿಕ್ಕೆ ನಂಗೆ ಕೇಳಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನಂಗೆ ಆಗೋದಿಲ್ಲ, ಉರಿತದ ನನಗೆ. ನೀವು ಯಜ್ಞ ಮಾಡ್ತೀರಿ, ನನಗೆ ತಡ್ಕೊಳಿಕ್ ಆಗೋದಿಲ್ಲ, ಅದಕ್ಕೆ ನಾ ಬರೋದಿಲ್ಲ ಅಂತ ಇಲ್ಲೇ ಕೂತ್ಲಕ್ಕಿ. ಇದು ಆಕಿ ಸ್ವರೂಪ ತೋರಿಸ್ಲಿಕ್ಕೆ ಅಂತಿಕೊಂಡು ಆಕೆ ಅಲ್ಲೇ ಕೂರ್ಸಿ ಒಳಗೆ ಹೋಗ್ಬಿಟ್ರಿ ಅವರು. ಹಿಂಗಾಗಿ ಆಕಿಗೆ ಅವರಿಗೆ ಮೇಲ್ನಾಗ್ಲೇ ಇಲ್ಲ. ಅರ್ಥ ಆಯ್ತು? ಪುರಾಣಕ್ಕೆ ಹೋಗ್ಬೇಕು ಅಂತ ಅನ್ಸಂಗೆ ಇಲ್ಲ. ಆಚಾರ ಕಂಡ್ಕೊಳ್ಳೆ ಒಂದು ನಮೂನೆ ಆಗ್ತಿರ್ತದೆ. ಇದೆಲ್ಲ ಶ್ರದ್ಧಾ ಯೋಗ್ಯತಾ. ಅದಕ್ಕೆ ತವೈವ ನಾಮ್ನ ಭವಿತಾಯ ಮಗ್ನಿ ಶೃಂಕಾಂ ಚೇಮಾಂ ಅನೇಕ ರೂಪಾಂ ಗೃಹಾಣ. ಸ್ವಭಾವ ಬದಲು ಮಾಡಬೇಡ್ರಿ. ಆಮೇಲೆ ಅವ್ರು ಏನಂತಾರ ಗೊತ್ತೇನು? ನಿಮ್ ಸ್ವಭಾವ ಬದಲು ಮಾಡ್ಕೊಂಡು ನಮ್ ಸ್ವಭಾವಕ್ಕೆ ತಗೊಳ್ರಿ ಅಂತಾರ. ಹ್ಞೂ ಅಂತೀರಿ ನಾವಾಗ. ನೋಡ್ರಿ ಹೆಂಗದ. ನಾವು ಮಂದಿ ಸ್ವಭಾವ ಚಲೋ ಆಗ್ಲಿ ಅಂತೀವಿ, ನಮ್ ಸ್ವಭಾವ ಕೆಟ್ಟಾಗ್ಲಿ ಅನ್ನಂಗಿಲ್ರಿ ನಾವು. ಒಮ್ಮೆ ನಾವು ಅವ್ರ ಹಂಗೆ ಬಿಡ್ಬೇಕು. ಸುಮ್ಮನೆ ನಿಶ್ಚಿಂತ ಕೆಲಸ. ಸ್ವಭಾವ ಎಂದು ವ್ಯತ್ಯಾಸ ಆಗುದಿಲ್ಲ, ಸ್ವಭಾವ ಹಂಗೆ ಇರ್ತದೆ. ತವೈವ ನಾಮ್ನ ಭವಿತಾಯ ಮಗ್ನಿ ಶಂಖಾಂ ಚೇಮಾಂ ಅನೇಕ ರೂಪಾಂ ಗೃಹಾಣ. ಅದಕ್ಕೆ ಈ ಬಂಗಾರದ ಹಾರವನ್ನು ತಗೋ ಅಂತ ಹೇಳಿದ್ರು. ಮುಂದೆ ಇದು 15ನೇ ಮಂತ್ರ ಆಗಿತ್ತಿ. 16 ತ್ರಿನಾಚಿಕೇತಃ ತ್ರಿಭಿರೇತ್ಯ ಸಂಧಿಂ ತ್ರಿಕರ್ಮ ಕೃತ್ ಜರತಿ ಜನ್ಮ ಮೃತ್ಯು. ಇದು ಆಗಿತ್ತಲ್ಲ ನಂಗೆ 17ನೇ ಮಂತ್ರ ಆಗ್ಬೇಕು. ತ್ರಿನಾಚಿಕೇತಸ್ತ್ರಯಮೇತದ್ವಿದಿತ್ವಾ ಯಯೇವಂ ವಿದ್ವಾಂಶ್ಚಿನುತೆ ನಾಚಿಕೇತಂ ಸ ಮೃತ್ಯುಪಾಶಾತ್ ಪುರತಃ ಪ್ರಣೋದ್ಯ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಏನಂತಾರ? ತ್ರಿನಾಚಿಕೇತಃ, 3 ಬಾರಿ ಯಾವ ಜ್ಞಾನಿಯಾದವನು
ನಾಚಿಕೇತಾಗ್ನಿಯ ಅನುಷ್ಠಾನವನ್ನ ಮಾಡ್ತಾನೋ. ನಾಚಿಕೇತ ನಾಚಿಕೇತ ಅಂತ ಅನ್ನೋದು ಜ್ಯೋತಿಷ್ಠೋಮ ಅಗ್ನಿಗೆ ಇನ್ನೊಂದು ಹೆಸರು, ಇಟ್ಟ ಹೆಸರು ನಾಚಿಕೇತ ಅಗ್ನಿ ಅಂತ. ಅದನ್ನು 3 ಬಾರಿ ಅನುಷ್ಠಾನ ಮಾಡಿದವನು ತ್ರಯಮೇತದ್ ವಿಧಿತ್ವ, ಈ ಮೂರನ್ನು ತಿಳ್ಕೋಬೇಕು. ಯಾವ್ದು ಮೂರನ್ನ? ಇಟ್ಟಿಗೆ ಎಷ್ಟು ಇಡಬೇಕು, ಎಷ್ಟು ಸಂಖ್ಯಾ ಇಡಬೇಕು, ಎಷ್ಟು ಭಗವದ್ ರೂಪವ, ಈ ಹಿಂದಿನ ಶ್ಲೋಕದಾಗ ಹೇಳಿವಿ ನಾವು ಅದನ್ನ. ತ್ರಯಮೇತದ್ ವಿಧಿತ್ವ ಅನ್ನೋ ಮಂತ್ರದಲ್ಲಿ ಶಬ್ದಕ್ಕೆ 3 ತಿಳ್ಕೊಳ್ಬೇಕು. ಎಷ್ಟು ಇಟ್ಟಿಗೆಗಳು ಹೋಮಕ್ಕೆ ಬೇಕು, ಯಾವ ಆಕಾರದಲ್ಲಿ ಇಡಬೇಕು, ಭಗವದ್ ರೂಪ ಎಷ್ಟಿರಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. 360 ಇಟ್ಟಿಗೆಗಳು ಶೇನಾಕಾರವೋ ಅಥವಾ ಸ್ವಸ್ತಿಕಾಕಾರವೋ ಅಥವಾ ಮತ್ತೆ ಇನ್ನೊಂದು ಉದ್ದ ಯಾವ್ದೋ ಒಂದು ಕುಂಡ ಇರ್ತದೆ, ಆ ತರಹದ ಆಕಾರವು ಆ ತರಹದ ಆಕಾರಗಳನ್ನು ಹಾಕಿ ಮತ್ತೆ ಯಜ್ಞವನ್ನು ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಯಯೇವಂ ವಿದ್ವಾನ್ ಚಿನುತೆ ನಾಚಿಕೇತಂ, ಯಾರು ಹೀಗೆ ಅದನ್ನು ತಿಳಿದುಕೊಂಡು ಮತ್ತೆ ಕೂರ್ಮ ಶೇನ, ಕೂರ್ಮಾಕಾರದಲ್ಲಿ ಹಾಕಬಹುದು ಯಜ್ಞಕುಂಡವನ್ನ, ಹದ್ದಿನ ಆಕಾರದಲ್ಲಿ ಹಾಕಬಹುದು, ಚಕ್ರಾಕಾರದಲ್ಲಿ ಹಾಕಬಹುದು. ಈ ತರಹದ ಹಾಕುವಿಕೆಯನ್ನು ತಿಳಿದುಕೊಂಡು ಯಾರು ನಾಚಿಕೇತಾಗ್ನಿಯನ್ನು ಮಾಡ್ತಾರೋ ಸಹ ಅವನು ಮೃತ್ಯುಪಾಶಾನ್, ಯಮದೇವರಿಂದ ಹಾಕಲ್ಪಟ್ಟ ಪಾಶಗಳನ್ನು ಪುರತಃ ಪ್ರಣೋತ್ಯ, ಎದುರಿನಲ್ಲೇ ಅದನ್ನು ಕತ್ತರಿಸಿಕೊಂಡು ಶೋಕಾತಿಕೋ ಮೋದತೆ ಸ್ವರ್ಗಲೋಕೆ, ವಿಷ್ಣುಲೋಕದಲ್ಲಿ ವಾಸ ಮಾಡ್ತಾನೆ ಅಂತ ಇದರ ಫಲ. ಇದು ಇನ್ನೂ ಒಂದು ಘಟ್ಟ ಮುಗಿಬೇಕಾಗ್ಯದ, ಅದಕ್ಕೆ ಹಂಗದ. ತ್ರಯಮೇತತ್ ಅಂತ ಬಂತು ನೋಡ್ರಿ, ಅದಕ್ಕೆ ಭಾಷ್ಯ ಬರೀತಾರ ಆಚಾರು. ಯಾ ಇಷ್ಟಕ ಇತ್ಯಾದಿ 3 ತಿಳ್ಕೊಂಡು ಮಾಡ್ರಿ ಅಂದ್ರೆ ಯಜ್ಞಕ್ಕೆ ಬೇಕಾಗಿರುವ ಇಟ್ಟಿಗೆಗಳು, ಇಟ್ಟಿಗೆಯ ಆಕಾರ, ಇಟ್ಟಿಗೆಯ ಭಗವದ್ ರೂಪ, ಈ 3 ತಿಳಿದುಕೊಂಡು ಮಾಡಬೇಕು. ಜೀವಮಾನ 3 ಸರ್ತಿ. ಹೌದು ಹೌದು, ಇದು ಸ್ವರ್ಗದ ಸಲುವಾಗಿ. ಆಕ್ಚುಲಿ ಹೆಂಗ್ ನೋಡಿದ್ರೆ ವೇದಗಳಲ್ಲಿ ಹೇಳುವಾಗ ಒಂದೇ ಬಾರಿ ಅಂತ ಅನ್ನೋ ಹಂಗದ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ ಅನ್ನೋದು ಒಂದೇ ಬಾರಿ ಅಂತ ಅನಿಸ್ತದೆ. ಆದರೆ ಈ ಉಪನಿಷತ್ತಿನ ಗಮನ ಕೊಟ್ಟಾಗ 3 ಬಾರಿ ಅನ್ನೋದು ಅನಿಸ್ತದೆ. ಜೀವಮಾನದಲ್ಲಿ 3 ಸರ್ತಿ ಮಾಡಿದ್ರೆ ಸಾಕು. ಜ್ಯೋತಿಷ್ಠೋ ಇದು ನಾಚಿಕೇತಾಗ್ನಿ. ಅಲ್ಲಿ ಹಿಂದೆ ಎಲ್ಲದ 16ನೇ ಮಂತ್ರದಲ್ಲಿ ಬ್ರಹ್ಮಜಜ್ಞ ಶಬ್ದ ಇತ್ತು. ಆ ಬ್ರಹ್ಮಜಜ್ಞ ಶಬ್ದದ ಅರ್ಥ ಏನು ಅಂತ ಗೊತ್ತಾಗ್ಲಿಕ್ಕೆ ಈಗ ತಿಳಿಸಿದ ಆಚಾರ್ಯರು. ಬ್ರಹ್ಮೇತಿ ವೇದ ಉದ್ದಿಷ್ಟ ತಸ್ಮಾತ್ ವ್ಯಕ್ತೋ ಯತೋ ಹರಿಃ ಬ್ರಹ್ಮಜಸ್ತೇನ ಕಥಿತಃ ಸಯೇವಜ್ಞೋ ಖಿಲಜ್ಞತಃ. ಬ್ರಹ್ಮ ಅಂದ್ರೆ ವೇದ, ಬ್ರಹ್ಮೇತಿ ವೇದ ಉದ್ದಿಷ್ಟ, ವೇದಕ್ಕೆ ಬ್ರಹ್ಮ ಅಂತ ಕರೀತಾರೆ. ತಸ್ಮಾತ್ ವ್ಯಕ್ತ, ಆ ವೇದದಿಂದ ಅಭಿವ್ಯಕ್ತನಾಗಿದ್ದಾನೆ ಪರಮಾತ್ಮ ಅಂದ್ರೆ ತಿಳಿಯಲ್ಪಡ್ತಾನೆ. ಅದರಿಂದ ದೇವರಿಗೆ ಬ್ರಹ್ಮಜ ಅಂತ ಕರೀತಾರೆ. ಸಯೇವ, ಆ ಭಗವಂತನೇ ಜ್ಞಃ ಅಖಿಲಜ್ಞತಃ, ಸರ್ವಜ್ಞನಾದದರಿಂದ ಜ್ಞ ಎಂದು ಕರೆಸಿಕೊಂಡಿದ್ದಾನೆ. ಸೊ ಬ್ರಹ್ಮಜಜ್ಞ ಅಂದ್ರೆ ಸರ್ವಜ್ಞನಾದ, ವೇದದಿಂದ ಅಭಿವ್ಯಕ್ತನಾದ ಪರಮಾತ್ಮ ಅಂತ ಅರ್ಥ. ಆಮೇಲೆ ಅದು 15ನೇ ಮಂತ್ರದಾಗ ಅನೇಕ ರೂಪಾಂ ಗೃಹಾಣ ಅಂತದ. ಏನ್ ಅನೇಕ ರೂಪಾಂ ಅಂದ್ರೆ ಅನೇಕ ರೂಪಾಂ ಸ್ವರ್ಣಮಯೀಂ, ಬಂಗಾರದ್ದು ಅನ್ನೋದಕ್ಕೆ ಅನೇಕ ರೂಪಾಂ ಅಂತ ಕರೀತಾರಂತ. ಅದ ಹೆಂಗ್ರಿ ಬಂಗಾರಕ್ಕೂ ಅನೇಕಕ್ಕೂ ಏನ್ ಸಂಬಂಧ ಅಂತಂದ್ರೆ ಬಹುರೂಪಂಚ ಪುರಟಂ ಕಾರ್ತಸ್ವರಮಿತೀರ್ಯತೆ ಇತಿ ವಚನಾತ್. ಕೋಶದಲ್ಲಿ ಬಂಗಾರಕ್ಕೆ ಎಷ್ಟು ಹೆಸರವ ಅಂದ್ರೆ ಬಹುರೂಪ, ಪುರಟ, ಕಾರ್ತಸ್ವರ ಅಂತ ಹೆಸರುಗಳವ ಅಂತ. ನೋಡ್ರಿ ಎಷ್ಟು ವಿಚಿತ್ರ ಹೆಸರುಗಳಿವೆ. ಬಹುರೂಪ ಅಂದ್ರು ಅನೇಕ ರೂಪ ಅಂದ್ರು ಒಂದೇ ಅರ್ಥ, 3 ಹೆಸರುಗಳು ಒಟ್ಟಿಗೆ. ಬಹುರೂಪ, ಕಾರ್ತಸ್ವರ, ಪುರಟ ಅಂತ 3 ಬಂಗಾರದ ಹೆಸರುಗಳು. ಇದಿಷ್ಟು ಕಥೆಯನ್ನು ಸಂಗ್ರಹಿಸುವಂತಹ ಪದ್ಮಪುರಾಣದ ವಾಕ್ಯ. ಯಮೋ ನುವಾದ ಸಂತುಷ್ಟೋ ವನ್ಹೇ ತನ್ನಾಮತಾಮಪಿ ಶೃಂಕಾಂ ಸ್ವರ್ಣಮಯೀಂ ಚೈವ ಕಂಠಮಾಲಾ ಮದಾದ್ವಿಭುಃ. ಯಮಃ ಅನುವಾದ ಸಂತುಷ್ಟ, ಅವನ ಅನುವಾದದಿಂದ ಸಂತೋಷ ಆಯ್ತು. ಅನುವಾದ ಸಂತುಷ್ಟ, ಯಮದೇವರು ಅನುವಾದದಿಂದ ಸಂತೋಷಗೊಂಡು ವನ್ನೇಹೇ ತನ್ನಾಮತಾಮಪಿ, ಅಗ್ನಿಗೆ ನಚಿಕೇತನ ಹೆಸರನ್ನು ಕೊಟ್ಟರು. ಶೃಂಕಾಂ ಸ್ವರ್ಣಮಯೀಂ, ಸ್ವರ್ಣಮಯವಾದ ಶೃಂಕ ಅಂದ್ರೆ ಕಂಠಮಾಲಾ ಮದಾದ್ವಿಭುಃ, ಹಾರವನ್ನ ಕೊಟ್ಟರು. ಸರಿ, ಈಗ ಮಧ್ಯದಲ್ಲಿ ಒಂದು ಪ್ರಶ್ನೆ. ಅಂದ್ರೆ 17ನೇ ಮಂತ್ರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಭಾಷ್ಯ ಅದ. ಏನ್ ಭಾಷ್ಯ ಅದ? ಅಗ್ನಿ ಅಂತಂದಾಗ ನೀವ್ ಯಾಕೆ ಭಗವಂತ ಅಂತ ಅರ್ಥ ಮಾಡ್ತೀರಿ ಅಂತ ಶ್ರೀಮದಾಚಾರ್ಯ ಮೇಲೆ ಒಂದು ಆಕ್ಷೇಪ. ಈಗ ಹೌದು, ಅಗ್ನಿ ಅಂದ್ರ ಸರಳವಾಗಿ ನಮಗ್ ಕಾಣೋ ಅಗ್ನಿ ಅಂತ ಅರ್ಥ ಹೇಳ್ಬಿಟ್ರೆ ಸುಸೂತ್ರ ಇರ್ತದೆ.
ನೀವು ಅಗ್ನಿಯೊಳಗೆ ಹೋಗಿ ಮಾಡ್ರಿ ಮುಗಿದು ಮಾಡಿಬಿಡ್ತೀವಿ. ಈ ಪರಮಾತ್ಮ ಅದು ಅಗ್ನಿಯೊಳಗೆ ಅಂತರ್ಗತನಾದ ಪರಮಾತ್ಮ, ಇಟ್ಟಂಗಿ ಅದ್ರೊಳಗೆ ಅಂತರ್ಗತ ಪರಮಾತ್ಮ, ಎಷ್ಟು ಕಡೆ ಅಂತರ್ಗತ ಎಷ್ಟು ಕಡೆ ಮಾಡ್ಕೋ ಕೂಡ್ತಿರೋ ಎಲ್ಲದ ಸರಳ ಅಗ್ನಿ ಅಂದ್ರೆ ಅಗ್ನಿ ಅಂತ ಮಾಡ್ಬಿಟ್ರೆ ಮುಗಿದು ಹೋಗ್ತದಲ್ಲ ಅಂದ್ರೆ ಆಚಾರ್ಯ ಅಂತಾರ ಹಿಂದಿನ ಮುಂದಿನ ವಾಕ್ಯಗಳನ್ನು ನೋಡಿ ಅರ್ಥ ಮಾಡ್ಬೇಕಾಗ್ತದೆ. ಹಂಗೆ ಸುಮ್ಮನೆ ಅಗ್ನಿ ಅಂದ್ಕೊಳ್ಳಿ ಜಡವಾದ ಅಗ್ನಿಯೋ ಅಗ್ನಿ ದೇವತೆಯೋ ಅಂತ ಅರ್ಥ ಮಾಡಬಾರದು. ಯಾಕ ನೋಡ್ರಿ ಏನಂತಾರೆ, ಲೋಕಾದಿ ಪ್ರತಿಷ್ಠಾ ಬ್ರಹ್ಮಜಜ್ಞ ಅನಂತ ಲೋಕಾಪ್ತಿ ಇತ್ಯಾದಿ ವಿಶೇಷಣೈಶ್ಚ ಭಗವಾನೇವ. ಅಗ್ನಿಗೆ ಕೊಟ್ಟ ವಿಶೇಷಣಗಳು ಏನೇನವ ನೋಡ್ಕೊಳ್ರಿ. ಲೋಕಾದಿ, ಲೋಕಕ್ಕೆ ಆದಿಯಲ್ಲಿ ಇದ್ದವನು ಅಂದ್ರೆ ಲೋಕದ ಸೃಷ್ಟಿಕರ್ತ ಅಂತ ವಿಶೇಷಣದ. ಇದು ಅಗ್ನಿಗೆ ಹೊಂದುತ್ತದ? ಹೊಂದೋದಿಲ್ಲ. ಇನ್ನ ಪ್ರತಿಷ್ಠಾ, ಲೋಕವನ್ನು ಧರಿಸಿದವನು, ಲೋಕಾಧಾರ ಅಂತದ. ಇದು ಹೊಂದುತ್ತದ? ಅಗ್ನಿಗೆ ಹೊಂದೋದಿಲ್ಲ. ಬ್ರಹ್ಮಜಜ್ಞ, ವೇದದಿಂದ ಅಭಿವ್ಯಕ್ತನಾದವನು, ಸರ್ವಜ್ಞನಾದವನು ಅಂತದ. ಈ ವಿಶೇಷಣವು ಅಗ್ನಿಯಲ್ಲಿ ಬರುವುದಿಲ್ಲ. ಅನಂತ ಲೋಕಾಪ್ತಿ, ಯಾರ ಅನುಗ್ರಹದಿಂದ ಶಾಶ್ವತವಾದ ಲೋಕಗಳು ಸಿಗುತ್ತದೆ ಅಂತಿದೆಯೋ ಅದು ಅಗ್ನಿಗೂ ಬರುವುದಿಲ್ಲ. ಯಾಕ? ಪರಮಾತ್ಮನ ಅನುಗ್ರಹದಿಂದ ಅನಂತ ಲೋಕಾಪ್ತಿ ಅದ ಹೊರತಾಗಿ ಅಗ್ನಿ ಅನುಗ್ರಹದಿಂದ ಹೆಂಗ? ಅದಕ್ಕೆ ಅನಂತ ಲೋಕಾಪ್ತಿ ಅಂದ್ರೆ ವೈಕುಂಠ ಲೋಕ ಪ್ರಾಪ್ತಿ ಅಂತ ಅರ್ಥ. ಅವರು ಮಾರ್ಕಾಂಡೇಯರು ಹೋಗಿ ರುದ್ರದೇವರಿಗೆ ಕೇಳಿದ್ರಂತ, ಇಲ್ಲ ಮತ್ತು ನನಗೆ ಸಾಧನೆ ಎಲ್ಲ ಆಗ್ಯದ, ಮೋಕ್ಷ ಕೊಟ್ಟು ಬಿಡ್ರಿ ಅಂತ ಕೇಳಿದ್ರಂತ. ಪದ್ಮಪುರಾಣದಾಗಿನ ವಾಕ್ಯ. ಅದಕ್ಕೆ ರುದ್ರದೇವರು ಹೇಳಿದಂತ, ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ನೋಡಪ್ಪ, ಭೋಗ ಬೇಕಾಗಿದ್ರೆ ನನ್ನ ಕಡೆ ಕೇಳು. ಹೆಂಡತಿ ಬೇಕಾ ಲಗ್ನ ಮಾಡ್ಕೊ ಕೊಡ್ತೀನಿ, ಒಂದು ಬಿಟ್ಟು 2 ಹೆಂಡತಿನ ಕೊಡ್ತೀನಿ. ಮಕ್ಕಳು ಬೇಕಾ 1 ಬಿಟ್ಟು 4 ಕೊಡ್ತೀನಿ. ಬಿಲ್ಡಿಂಗ್ ಬೇಕಾ 10 ಕೊಡ್ತೀನಿ. ಮೋಕ್ಷ ಮಾತ್ರ ನಾನು ಕೇಳ್ಬೇಡ. ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ಮುಚುಕುಂದ ಮಹಾರಾಜ ಸೇವಾ ಮಾಡಿದ್ದ ದೇವತೆಗಳಿಗೆ, ದೇವತೆಗಳು ವರ ಕೇಳು ಅಂತ ಹೇಳೋ ಕಾಲಕ್ಕೆ ಋತೆ ಕೈವಲ್ಯ ಮಾತ್ಮನಃ, ಮೋಕ್ಷ ಒಂದು ಬಿಟ್ಟು ಬೇಕಾದ ಕೇಳ್ಕೋ ಎಲ್ಲ ದೇವತೆಗಳು. ಅದರಿಂದ ಏನ್ ತಿಳಿದು ಬರ್ತದ? ಉಳಿದ ಯಾವ ದೇವತೆಗಳಿಂದಲೂ ನಮಗೆ ಮೋಕ್ಷ ಪ್ರಾಪ್ತಿ ಇಲ್ಲ. ಮೋಕ್ಷ ಪ್ರಾಪ್ತಿ ಇರೋದು ಭಗವಂತನಿಂದ ಮಾತ್ರ. ಅಲ್ರಿ ಮತ್ತ ವಿಷ್ಣುರ್ಹಿದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ ಅಂತ ವಾಯುದೇವ್ರು ಕೊಡ್ತಾರ ಅಂತದಲ್ಲ ಮೋಕ್ಷ ಅಂದ್ರೆ ತದನುಜ್ಞೇಯ ದದಾತಿ. ಭಗವದ್ ಅನುಜ್ಞಾ ಇದ್ರೆ, ಭಗವಂತ ಆಜ್ಞಾ ಮಾಡಿದ್ರೆ ಮೋಕ್ಷ ಕೊಡ್ತಾನೆ, ಇಲ್ಲೇ ಇಲ್ಲ. ಆದ್ರೆ ಗಮನಿಸಬೇಕಾದ ಅಂಶ, ವಾಯುದೇವರಿಗೆ ಆ ಶಕ್ತಿ ಅದ, ಮೋಕ್ಷ ಪ್ರದತ್ತ ಶಕ್ತಿ ಅದ. ಭಗವಂತ ಆಜ್ಞಾ ಮಾಡಿದಾಗ ಕೊಡ್ತಾರ ಎಂಬುದು ಅವ್ರ ಒಬಿಡೆಂಟ್, ಅವರ ವಿನಯರು, ಅವರ ಆಜ್ಞಾ ಪರಿಪಾಲನೆ ಮಾಡೋರು ಅಂತ ತೋರಿಸ್ತದ. ತಾಕತ್ತಷ್ಟ ಉಳಿದ ದೇವತೆಗಳಿಗಿಲ್ಲ. ಮೋಕ್ಷ ಪ್ರದತ್ತ ಉಳಿದ ದೇವತೆಗಳಿಗಿಲ್ಲ. ಸರಿ, ಮುಂದೆ ಇತ್ಯಾದಿ ವಿಶೇಷಣಶ್ಚ, ಇವೇ ವಿಶೇಷಣಗಳಿಂದ ಏನ್ ತಿಳಿದು ಬರ್ತದೆ? ಭಗವಾನೇವ, ಅಗ್ನಿ ಅಲ್ಲ ಭಗವಂತನೇನೇ ಎಂದು ತಿಳಿದು ಬರ್ತದೆ. ಇನ್ನ ಮುಂದಿನ ಮಾತುಗಳನ್ನು ನೋಡ್ರಿ. ಸ್ತೋಮ ಮಹದುರುಗಾಯಂ ಪ್ರತಿಷ್ಠಾ. ಮುಂದೇನ್ ಬರ್ಲಿಕ್ಕತ್ತದ? ಸ್ತೋಮ ಮಹತ್ ಉರುಗಾಯಂ ಪ್ರತಿಷ್ಠಾ. ಉರುಗಾಯ ಅಂತದ. ಇತಿ ಪರಾಮರ್ಶಾಚ್ಚ ಭಗವತೋ ಉರುಗಾಯ ನಾಮ ಪ್ರಸಿದ್ಧಂ. ಅಲ್ಲ, ಉರುಗಾಯ ಅನ್ನೋದಲ್ಲ, ಅಲ್ಲಲ್ಲ, ಉರುಗಾಯ ಅಂತನ್ನೋ ಹೆಸರು ಭಗವಂತನಿಗೆ. ಉರು ಶ್ರೇಷ್ಠರಾದ ಬ್ರಹ್ಮಾದಿ ದೇವತೆಗಳಿಂದ ಗಾಯನ ಮಾಡಲ್ಪಡುವನು. ಆದ್ರಿಂದ ದೇವರಿಗೆ ಉರುಗಾಯ ಅಂತದ. ತಿಳಿತಿಲ್ಲ? ಉರು ಅಂದ್ರೆ ಶ್ರೇಷ್ಠರು, ಶ್ರೇಷ್ಠರಾದ ಬ್ರಹ್ಮಾದಿ ದೇವತೆಗಳಿಂದಲೂ ಗಾನ ಮಾಡಲ್ಪಡುವನಾದ್ದರಿಂದ ಉರುಗಾಯ ಅಂತ ಹೆಸರು. ಹಂಗ ಮಹಿದಾಸ ಅಂತ ಭಗವಂತನಿಗೆ ಹೆಸರದ. ಯಾಕ? ಮಹಿ ಶ್ರೇಷ್ಠರಾದವರು ಯಾರೋ ಅವರೆಲ್ಲ ದಾಸರಾಗ್ಯಾರಾದ್ರಿಂದ ದೇವರಿಗೆ ಮಹಿದಾಸ ಅಂತ ಹೆಸರದು. ಹಂಗ ಉರುಗಾಯ ಅಂತ. ಇನ್ನು ಗುಹಾನಿಹಿತತ್ವಂಚ ತಸ್ಸೈವ ವಿಶೇಷತಃ ಪ್ರಸಿದ್ಧಂ. ಉಳಿದುದ್ ಬಿಟ್ಬಿಡ್ರಿ, ಗುಹಾನಿಹಿತ ಅಂತ ಹೇಳಿಗತ್ತಾರ. ಆ ಗುಹಾನಿಹಿತ ಅಂತ ಅನ್ನೋದು ಮತ್ತ ಇವರಲ್ಲಿ, ಯಾರಲ್ಲಿ? ಅಗ್ನಿಯಲ್ಲಿ ಗುಹಾನಿಹಿತತ್ವ ಹೆಂಗ್ ಬರ್ತದಪ್ಪ? ಹೃದಯ ಗುಹಾನಿಹಿತ ಪರಮಾತ್ಮ. ಯಾಕಂದ್ರೆ ಬೇರೆ ಗ್ರಂಥಗಳನ್ನು ನೋಡ್ಬೇಕಾಗ್ತದೆ ಈ ಕಾಲದಲ್ಲಿ. ಹೃದಯ ಗುಹಾನಿಹಿತನಾದವನು ಪರಮಾತ್ಮನಾದದ್ದರಿಂದಾಗಿ ಗುಹಾನಿಹಿತತ್ವ ಲಿಂಗದಿಂದಲೂ ಇಲ್ಲಿ ಹೇಳಿದಾದವನು ಪರಮಾತ್ಮ ಅಂತ ಅರ್ಥೈಸಬೇಕು. ನಚ ಅಗ್ನಿ ಪರಿಜ್ಞಾನ ಮಾತ್ರೇಣ ಅನಂತ ಲೋಕಾಪ್ತಿ ಭಗವಜ್ಞಾನಂ ವಿನಾ. ಇಲ್ಲ, ಅಗ್ನಿಯನ್ನು ತಿಳ್ಕೊಂಡು ಮಾತ್ರಕ್ಕೆ ಅನಂತ ಲೋಕಾಪ್ತಿ ಆಗ್ತದ ಅಂದ್ರೆ ಇಲ್ಲ. ಯಾಕ? ಭಗವಜ್ಞಾನಂ ವಿನಾ. ಅಗ್ನಿಜ್ಞಾನದ ಜೊತೆಗೆ ಭಗವಜ್ಞಾನವೂ ಬೇಕು. ಅಗ್ನಿಜ್ಞಾನ ಜೊತೆಗೆ ಏನ್ ಬೇಕು? ಭಗವಜ್ಞಾನವೂ ಬೇಕು. ಭಗವಜ್ಞಾನ ಇದ್ದಾಗ ಮಾತ್ರ ಆಗ್ತದೆ. ಅದಕ್ಕೊಂದು ಶ್ರುತಿ ಏನು? ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾಜ್ಞವಲ್ಕ್ಯರು ಗಾರ್ಗಿಗೆ ಹೇಳಿರುವಂತಹ ಮಾತು, ತದ್ವಾ ಏತದಕ್ಷರಂ ಗಾರ್ಗಿ ಅವಿದಿತ್ವ ಅಸ್ಮಿನ್ ಲೋಕೆ ಜುಹೋತಿ ಯಜತೆ ತಪಸ್ತಪ್ಯತೆ ಬಹೂನಿ ವರ್ಷ ಸಹಸ್ರಾಣಿ ಅಂತವದೇವಾಸ್ಯ ತದ್ಭವತಿ ಇತ್ಯಾದಿ ಶ್ರುತೆ. ಹೇ ಗಾರ್ಗಿ, ಹೆಂಡತಿಯನ್ನು ಕರೆದು ಮುದ್ದಾಗಿ ಹೇಳ್ತಾರ ಪಾಪ ಪ್ರೀತಿಯಿಂದ. ಯಾಕಂದ್ರೆ ಆಕೆ ಹೆಂಡತಿ ಅಪರೋಕ್ಷ ಜ್ಞಾನಿ ರೇಖಿ.
ಗಾರ್ಗಿ ವಾಚಕ್ರವಿ ಅಂತ ತಿಳ್ಕೊಂಡು ಇವರೆಲ್ಲ ಅಪರೋಕ್ಷ ಜ್ಞಾನಿಗಳವರು. ಅದಕ್ಕೆ ತಪ್ಪನ ಕೊಡ್ತೀರ ಅವರಿಗೆ. ಅದಕ್ಕ ಏತದಕ್ಷರಂ ಗಾರ್ಗಿ, ಈ ಅಕ್ಷರ ನಾಮಕನಾದ ಪರಮಾತ್ಮನನ್ನು ಅವಿದಿತ್ವ ತಿಳಿಯದೆ, ಅಸ್ಮಿನ್ ಲೋಕೆ ಈ ಲೋಕದಲ್ಲಿ ಅಂದ್ರೆ ಭಗವದ್ ಜ್ಞಾನವಿಲ್ಲದೆ, ಅಪರೋಕ್ಷ ಜ್ಞಾನವಿಲ್ಲದೆ, ಅಸ್ಮಿನ್ ಲೋಕೆ ಈ ಲೋಕದಲ್ಲಿ ಜುಹೋತಿ ಯಜತೆ ಹೋಮಿಸ್ತಾನ, ಹವನ ಮಾಡ್ತಾನೆ, ತಪಸ್ತಪ್ಯತೆ ಬಹಳಷ್ಟು ತಪಸ್ ಮಾಡ್ತಾನೆ. ಎಷ್ಟು ಬಹುನಿ ವರ್ಷ ಸಹಸ್ರಾಣಿ, ಸಾವಿರಾರು ವರ್ಷ ಎಷ್ಟು ಕೆಲಸ ಮಾಡಿದ್ರು ಸತ್ಯ ಅಂತವದೇವಾಸ್ಯ ಭವತಿ. ಅಂದ್ರೆ ವೈಶ್ವದೇವಾದಿ ಹೋಮ ಇರಬಹುದು, ಅಶ್ವಮೇಧಾದಿ ಯಾಗಗಳಿರಬಹುದು, ಅನೇಕ ವರ್ಷ ತಪಸ್ಸಿರಬಹುದು, ದಾನ ಗಿನ ಎಲ್ಲ ಇರಬಹುದು, ಎಲ್ಲವೂ ಅಂತವದೇವಾಸ್ಯ ಭವತಿ, ಕೊನೆ ಉಳ್ಳದ್ದಾಗುತ್ತವೆ. ಅಂದರೆ ಭಗವಂತನ ಅಪರೋಕ್ಷ ಜ್ಞಾನವಿಲ್ಲದೆ ಮಾಡಿರುವ ಕರ್ಮಗಳು ಎಲ್ಲವೂ ಕೂಡ ಅಂತಫಲ ಉಳ್ಳದ್ದು. ಅಪರೋಕ್ಷ ಜ್ಞಾನ ಉಳ್ಳಂತಹ ಅಂದ್ರೆ ಭಗವದ್ ಜ್ಞಾನ ಮುಖ್ಯ, ಇಲ್ಲಿ ಅಪರೋಕ್ಷ ಜ್ಞಾನ ವಿಶೇಷ. ಭಗವಂತನ ಜ್ಞಾನ ಇದ್ದು ಮಾಡಿದ ಕರ್ಮಗಳು ಅನಂತ ಫಲವನ್ನ ಕೊಡ್ತದೆ. ಅದಕ್ಕೆ ಕೇವಲ ಅಗ್ನಿಜ್ಞಾನದಿಂದ ಫಲ ಸಿಗುತ್ತದ ಅಂತ ಅನ್ಕೋಬಾರದು, ಭಗವಂತನ ಜ್ಞಾನವೂ ಬೇಕು. ಅರ್ಥ ಆಯ್ತಾ ಈಗ? ನಚ ಮುಖ್ಯೇ ಸತಿ ಅಮುಖ್ಯಾರ್ಥೋ ಯುಜ್ಯತೆ. ಮುಖ್ಯವಾದ ಅನಂತ ಲೋಕ ಅನ್ನೋ ಶಬ್ದಕ್ಕೆ ಇಷ್ಟ ಅರ್ಥ ಮಾಡ್ರಿ, ಬಹಳ ದಿವಸ ಇರೋ ಲೋಕ ಅಂತ ಅರ್ಥ ಮಾಡಿಬಿಡ್ರಿ, ಅವಾಗ ಸ್ವರ್ಗಕ್ಕೂ ಹೋಗ್ಲಿಕ್ಕೆ ಬರ್ತದ ಅಂತೀವಿ. ಅಂದ್ರೆ ಅನಂತ ಲೋಕ ಅನ್ನೋ ಶಬ್ದಕ್ಕೆ ಮುಖ್ಯಾರ್ಥ ಮಾಡ್ಲಿಕ್ಕೆ ಬರ್ತಿರುವಾಗ ಅಮುಖ್ಯಾರ್ಥ ಯಾಕೆ ಮಾಡ್ಬೇಕಪ್ಪ? ಮುಖ್ಯಾರ್ಥ ಯಾವುದು? ಅನಂತ ಲೋಕ ಅಂದ್ರೆ ಅನಂತನ ಲೋಕ, ಭಗವಂತನ ಲೋಕ ಅಂತ ಅರ್ಥ ಮಾಡ್ಲಿಕ್ಕೆ ಬರುವಾಗ ಚಿರಕಾಲ ಬಹಳ ದಿವಸ ಉಳಿಯುವ ಲೋಕ ಅಂತ ಅಮುಖ್ಯಾರ್ಥ ಯಾಕೆ ಮಾಡಬೇಕು? ಮುಖ್ಯಾರ್ಥ ಮಾಡ್ಲಿಕ್ಕೆ ಬರ್ತದೆ ನಮ್ಗೆ ಈಗ. ಅದರಿಂದ ಮುಖ್ಯಾರ್ಥವನ್ನೇ ಮಾಡೋಣ ಅಂತ ಇಷ್ಟು. ಅದನ್ನೇ ಅದೇ ಮೋಕ್ಷನೇ ಇನ್ನೊಂದು ರೀತಿ ಹೇಳಿತ್ತು. ಸರಿ, ಮುಂದ 18ನೇ ಮಂತ್ರ ತಗೊಳ್ರಿ. ಜುಹೋತಿ ಅಂದ್ರ ವೈಶ್ವದೇವಾದಿ ಹೋಮ, ಯಜತೆ ಅಂದ್ರ ಅಶ್ವಮೇಧಾದಿ ಯಾಗ. ವೈಶ್ವದೇವಾದಿಗಳನ್ನ ಹೋಮವೆಂಬುದಾಗಿಯೂ ಅಶ್ವಮೇಧಾದಿಗಳನ್ನ ಯಾಗವೆಂಬುದಾಗಿ ಕರೀತಾರ. ಯಜ್ಞ ಯಾಗ ಅಂತ ಕರಿತಿರ್ತಾರಲ್ಲ, ಅವೆಲ್ಲ ಹಿಂಗ ಹೋಮ ಹವನ ಅಂತ ಹಿಂಗ ಅವೆಲ್ಲ ಅರ್ಥಗಳು ಪರ್ಯಾಯ ಶಬ್ದಗಳಾದ್ರೂ ಆ ಹೋಮದೊಳಗ ಬೇರೆ ಬೇರೆ ಇರ್ತಾವ. ವೈಶ್ವದೇವದಂತಹ ಸಣ್ಣ ಸಣ್ಣದಕ್ಕ ಹೋಮ, ಅಶ್ವಮೇಧಾದಿಗಳಿಗೆ ಯಜ್ಞ ಅಂತ, ಯಾಗ ಯಜ್ಞ ಅಂತ ಕರೀತಾರೆ ಅಷ್ಟೆ. ಮುಂದೆ ಇಷ್ಟು ವಿಷಯ ತಿಳಿದಿದೆಯಲ್ಲ, ಮುಂದೆ ಹೋಗೋಣ ಅಂತ. ಏಷತೆ ಅಗ್ನಿರ್ನಚಿಕೇತ ನಚಿಕೇತ ಸ್ವರ್ಗ್ಯೋಯಂ ಅವೃಣೀಥಾಃ ದ್ವಿತೀಯೇನ ವರೇಣ ಏತಮಗ್ನಿಂ ತವೈವ ಪ್ರವಕ್ಷಂತಿ ಜನಾಸಃ ತೃತೀಯಂ ವರಂ ನಚಿಕೇತೋ ವೃಣೀಶ್ವ. ಏಷತೆ ಅಗ್ನಿಃ, ಹೇ ನಚಿಕೇತಃ, ಎಲೆ ನಚಿಕೇತನೇ, ಸ್ವರ್ಗ್ಯಃ ಅಯಂ ಅಗ್ನಿಃ, ಸ್ವರ್ಗ ಸಾಧನವಾದ ಈ ಅಗ್ನಿಯು, ಯಂ ಅವೃಣೀಥಾಃ ಯಾವುದನ್ನು ಕೇಳಿದ್ಯೋ, ದ್ವಿತೀಯ ವರೇಣ ಎರಡನೇ ವರವಾಗಿ ನೀನು ಕೇಳಿದ್ಯೋ, ಅವೃಣೀಥಾಃ ದ್ವಿತೀಯೇನ ವರೇಣ ಇದು ಎರಡನೇ ವರ ಅಂತ ಏನ್ ಕೇಳ್ಕೊಂಡಿದ್ದೀಯೋ ಅದು. ಏತಮಗ್ನಿಂ ತವೈವ ಪ್ರವಕ್ಷಂತಿ ಜನಾಸಃ, ಈ ಅಗ್ನಿಯನ್ನು ನಿನ್ನ ಹೆಸರಿನಿಂದಲೇ ಕರೀತಾರ. ಏತಂ ಅಗ್ನಿಂ ತವೈವ ಪ್ರವಕ್ಷಂತಿ, ನಿನ್ನದೇ ಹೆಸರಿನಿಂದ ಕರೆಯುತ್ತಾರೆ. ಯಾರು? ಜನಾಸಃ ಅಂದ್ರೆ ಜನರು. ಜನರು ಇನ್ನು ಮುಂದೆ ಈ ಅಗ್ನಿಯನ್ನು ನಿನ್ನ ಹೆಸರಿನಿಂದಲೇ ಕರೀತಾರ. ಹೇ ನಚಿಕೇತನೆ, ನೀನು ಎರಡನೇ ವರವಾಗಿ ಕೇಳಿದ ಸ್ವರ್ಗ ಹಾಗೂ ಸ್ವರ್ಗ ಶಬ್ದದಿಂದ ಕರೆಯುವಂತಹ ಮೋಕ್ಷ, ಅದಕ್ಕೆ ಸಾಧನವಾದ ಈ ನಚಿಕೇತಾಗ್ನಿ, ಅದನ್ನು ನಿನಗೆ ಉಪದೇಶ ಮಾಡೀನಿ. ಈ ಅಗ್ನಿ ನಿನ್ನ ಹೆಸರಿನಿಂದಲೇ ಇರತಕ್ಕಂತಹದ್ದು. ಇನ್ನು ಮುಂದೆ ಜನ ಅದನ್ನ ನಾಚಿಕೇತ ಅಗ್ನಿ ಅಂತ ಕರೀತಾರೆ. ಈ ಮುಂದ ತೃತೀಯಂ ವರಂ ನಚಿಕೇತೋ ವೃಣೀಶ್ವ, ಮೂರನೇ ವರವನ್ನ ಕೇಳಿಕೋ. ವೃಣೀಶ್ವರ ಕೇಳಿಕೋ, ಮೂರನೇ ವರವನ್ನು ಕೇಳಿಕೋ. ಸರಿ, ಏನ್ ಕೇಳ್ತಾನ? 19ನೇ ಮಂತ್ರ ಬಹಳ ಚಂದ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾ ಮನುಶಿಷ್ಟಸ್ತ್ವಯಾಗಂ ವರಾಣಾಮೇಶ ವರಸ್ತೃತೀಯಃ. ಎರಡು ಜಿಜ್ಞಾಸೆಗಳವ ಲೋಕದಲ್ಲಿ. ಲೋಕದಲ್ಲಿ ಎರಡು ಜಿಜ್ಞಾಸೆಗಳಿವೆ. ಏನು? ಪ್ರೇತೆ ಮನುಷ್ಯೇ, ಇದನ್ನ ಬೇರೆಯವರು ಹೆಂಗ್ ವ್ಯಾಖ್ಯಾನ ಮಾಡ್ಯಾರ ಅಂತ ಒಂದು ವಿಚಾರ ಹೇಳಿರ್ತೀನಿ ಮೊದಲು. ಪರರು ಮಾಡಿದ ಅರ್ಥ, ಸತ್ತ ಮೇಲೆ ಜೀವ ಇದ್ದಾನೋ ಇಲ್ಲವೋ ಅನ್ನುವ ಚರ್ಚೆ ಇದೆ ಅಂತ ಲೋಕದಲ್ಲಿ. ಇದಲ್ಲ ಶ್ರೀಮದಾಚಾರ್ಯ ಅರ್ಥ ಹೇಳ್ಬೇಡ್ರಿ ಅಂತಾರೆ. ಈ ಅರ್ಥ ಹೇಳಬಾರದು. ನಾವು ಸತ್ತ ಮೇಲೆ ಇರ್ತೀವೋ ಇಲ್ವೋ. ಲೋಕದೊಳಗೆ ಕೆಲವರು ಏನಂತಾರೆ,
ಅದು ಇದು ಯಾರ ಮುಂದೆ ಕೇಳಿಗಿತ ಪ್ರಶ್ನೆಯನ್ನ? ನಚಿಕೇತನು ಯಮದೇವರ ಮುಂದೆ ಕುತ್ಕೊಂಡು ನಾನು ಎಲ್ಲಿ ವಾಸ ಮಾಡ್ತೀನಿ ಆ ಲೋಕದಲ್ಲಿ ಜನ ಏನ್ ಮಾತಾಡ್ತಾರಂದ್ರ ಸತ್ತ ಮೇಲೆ ಕೆಲವರು ಇದ್ದಾರ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಅದಕ್ಕೆ ಖರೆ ಏನು ನನಗೆ ನಿಮ್ಮಿಂದ ತಿಳ್ಕೊಬೇಕಾಗಿದೆ. ಇದೇ ನಂಗೆ ಮೂರನೇ ವರ. ಮೂರನೇ ವರ ಏನು ಅಂದ್ರೆ ಸತ್ ಮೇಲೆ ನಾ ಇದ್ದೀನೋ ಇಲ್ಲೋ ಅಂತ ತಿಳ್ಕೊಬೇಕಾಗ್ಯದ ಅಂತ ವರ ಅಂತ. ಶ್ರೀಮದಾಚಾರ್ಯ ಅಂತಾರೆ ಹಿಂಗ್ ವ್ಯಾಖ್ಯಾನ ಮಾಡ್ತಾರೇನಪ್ಪ ಯಾರು? ಅವನ ಸತ್ ಹೋಗ್ಯಾನಲ್ಲಿ ಯಮದೇವ್ರ ಕಡೆಗೆ, ಇದ್ದಾನೋ ಇಲ್ಲೊಂದು ಮಂದಿ ನಿನ್ ಕೇಳಿರ್ತದೆ. ಹೌದೋ ಇಲ್ಲ, ಅಟ್ಲೀಸ್ಟ್ ಅದರ ತಿಳುವಳಿಕೆ ಬೇಕಲ್ಲ ವ್ಯಾಖ್ಯಾನ ಮಾಡುವಾಗ. ಸತ್ ಮೇಲೆ ಜೀವ ಇದ್ದಾನೋ ಇಲ್ಲೋ ಅಂತ ಯಾರು ಪ್ರಶ್ನೆ ಕೇಳಬೇಕು? ಸಾಯ್ದೇ ಇದ್ದವ್ರು ಕೇಳಬೇಕು. ಸತ್ತವ್ರು ಕೇಳ್ತಾರ? ಸತ್ತು ತಾನೇ ಹೋಗಿದ್ದಲ್ಲಿ ನಚಿಕೇತ ಯಮದೇವ್ರ ಕಡೆಗೆ, ಸತ್ತು ಹೋದ ಮೇಲೆ ಸತ್ ಮೇಲೆ ಇದ್ದಾರೋ ಇಲ್ಲೋ ಅಂತ ಕೇಳೋದು ಅದು ವ್ಯಾಲಿಡ್ ಕ್ವಶನ್ ಅಲ್ಲ, ಅದು ತಪ್ಪದ. ನೀವು ಹಂಗೆ ಹೇಳ್ಬಾರ್ದು. ಮತ್ತೆ ಏನ್ ಹೇಳ್ಬೇಕು ಅಂದ್ರೆ ಪ್ರೇತೆ ಮುಕ್ತರಾದ ಮೇಲೆ ಅಂತ ಅರ್ಥ ಹೇಳ್ಬೇಕು. ನಚಿಕೇತ ಎಂಥ ರಹಸ್ಯದ ಪ್ರಶ್ನೆ ಕೇಳಿಕತಾನೆ ಅಂದ್ರೆ, ಯಮದೇವರೇ ನಾವೆಲ್ಲ ಅಪರೋಕ್ಷ ಜ್ಞಾನ ಹೊಂದಿ ಮೋಕ್ಷ ಹೊಂತೀವಿ. ಮೋಕ್ಷ ಹೊಂದಿದ ಮೇಲೆ ಮೋಕ್ಷ ಅಂದ್ರೇನು? ಎಲ್ಲದರಿಂದಲೂ ಬಿಡುಗಡೆ. ಎಲ್ಲದರಿಂದಲೂ ಬಿಡುಗಡೆ ಅಂತ ಆದ್ರೆ ಆಗ ಭಗವಂತ ನಮಗೆ ನಿಯಾಮಕನಾಗಿ ಇದ್ದಾನೋ ಇಲ್ವೋ? ಯಾಕೆ ಎಲ್ಲಾ ಬಿಡುಗಡೆ ಅಂತ ಹೇಳಿದ ಮೇಲೆ ಅವನಿಂದಲೂ ನಮಗೆ ನಿಯಾಮಕ, ಅವನು ನಮಗೆ ನಿಯಮನ ಮಾಡಬಾರ್ದಲ್ಲ. ಇದು ಸರಿಯಾದ ಪ್ರಶ್ನೆ. ಮುಕ್ತರಾಗ್ಬಿಡ್ತೀವಿ, ಮುಕ್ತರಾದ್ಮೇಲೆ ನಾವು ಇಂಡಿಪೆಂಡೆಂಟ್ ಆಗ್ತೀವೋ ಇನ್ನೂ ಡಿಪೆಂಡೆಂಟೇ ಇರ್ತೀವೋ? ಇದು ಪ್ರಶ್ನೆ ಸರಿಪಾ. ಸತ್ತ ಮೇಲೆ ನಾವು ಇರ್ತೀವೋ ಇಲ್ಲೋ ಅಂತ ಕೇಳೋದು ಅಷ್ಟು ಸರಿಯಾದ ಪ್ರಶ್ನೆ ಅಲ್ಲ. ಪ್ರೇತೆ ಅನ್ನೋ ಶಬ್ದಕ್ಕೆ ಅರ್ಥ ಬರಿತಾರಾಚಾರ್ಯರು, ಮುಕ್ತೆ ಮನುಷ್ಯೇ ನಿಯಾಮಕತ್ವೇನ ಭಗವಾನ್ ಅಸ್ತಿ ಇತಿ ಜ್ಞಾನಿನೋ ವದಂತಿ ನಾಸ್ತಿ ಇತಿ ಅಜ್ಞಾಃ. ಜಗತ್ತೊಳಗೆ ಭಾಷ್ಯ ನೋಡ್ರಿ. ಇನ್ನು ಉಪನಿಷತ್ತಿನ ಒಂದು ವಾಕ್ಯ ಓದಿ ತೆಳಗಿನ ಅರ್ಥ ಹೇಳಿಕತ್ತೀನಿ ನಾನು. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಅನ್ನೋ ಶಬ್ದಕ್ಕೆ ತೆಳಗಾಚಾರ್ಯರು ಪ್ರೇತೆ ಅಂದ್ರೆ ಮುಕ್ತೇ ಮನುಷ್ಯೇ ಅಂತ ಅರ್ಥ. ಮನುಷ್ಯನು ಮುಕ್ತನಾದಾಗ, ಪ್ರೇತೆ ಮುಂದೆ ಈಸಿಕೊಲ್ಟು ಹಾಕೊಂಡ್ರಿ ಅಂದ್ರೆ ಸರಿ ಅರ್ಥ ತಿಳಿತದ. ಮುಕ್ತನಾದಾಗ ಮನುಷ್ಯ ಮುಕ್ತನಾದಾಗ ನಿಯಾಮಕತ್ವೇನ ಭಗವಾನ್ ಅಸ್ತಿ, ಅಲ್ಲೂ ನಮಗೆ ಭಗವಂತ ನಿಯಾಮಕನಾಗಿಯೇ ಇರ್ತಾನ ಅಂತ ಜ್ಞಾನಿನಃ ವದಂತಿ, ಜ್ಞಾನಿಗಳು ಹೇಳ್ತಾರೆ. ಆದ್ರೆ ನಾಸ್ತಿ ಇತಿ ಅದು ಅಜ್ಞಾಹ, ಇಲ್ಲಿಲ್ಲ ಅಂತ ಕೆಲವರು ಹೇಳ್ತಾರಂತ. ಏನ್ ಮಾಡ್ಬೇಕ್ರಪ್ಪ ಇನ್ನು ನಾವು? ಇದ್ದಾರಂತ ಒಬ್ರು, ಇಲ್ಲ ಅಂತ ಒಬ್ರು, ಏನ್ ಮಾಡ್ತೀರಿ? ಹಿಂಗಾಗ್ತದ ನೋಡ್ರಿ, ಕಠಿಣದ ಪರಿಸ್ಥಿತಿ. ಮುಂದ ತಸ್ಯ ನಿಯಾಮಕಸ್ಯ ಯತ್ ಸ್ವರೂಪಂ ಯಥಾವದಹಂ ವಿದ್ಯಾಂ, ಭಾಷ್ಯದಲ್ಲಿ ಆ ಭಗವಂತನ ನಿಯಾಮಕನಾದ ಭಗವಂತನ ಸ್ವರೂಪವನ್ನು ಯಥಾವತ್ತಾಗಿ ನಾನು ತಿಳ್ಕೊಳ್ಬೇಕಾಗೇದ. ಅದು 19ನೇ ಮಂತ್ರದ ಕೆಳಗಿಂದು. ಏತದ್ ವಿದ್ಯಾಂ ಅನುಶಿಷ್ಟ ಸ್ವಯಾಹಂ, ಅದನ್ನ ನಾನು ತಿಳ್ಕೋಬೇಕು, ನೀ ನನಗೆ ಪಾಠ ಹೇಳಬೇಕು. ವರಾಣಾಮೇಶ ವರಸ್ತೃತೀಯ, ಇದೇ ನನಗೆ ಮೂರನೇ ವರ. ಅರ್ಥ ಆಯ್ತಾ? ಮುಕ್ತೇ ಮನುಷ್ಯೇ, ಪ್ರೇತ ಅನ್ನೋ ಶಬ್ದಕ್ಕೆ ಸಹಜವಾಗಿ ಮರಣಾನಂತರದಲ್ಲಿ ಅನ್ನೋ ಅರ್ಥ ಅದ. ಹೌದು, ಇಲ್ಲಿ ಮರಣಾನಂತರದಲ್ಲಿ ಅಂತ ಅರ್ಥ ಇಟ್ಟುಕೊಂಡ್ರು, ಮುಕ್ತನಾದ ಮೇಲೂ ಕೂಡ ಮರಣ ಆದ ಮೇಲೆ ಮುಕ್ತಿ ಆಗ್ತದ ಅವಂಗ. ಮೊದ್ಲೇ ಹೆಂಗ್ ಮುಕ್ತಿ ಆಗ್ಬೇಕು? ಇದ ದೇಹದಿಂದ ಸ್ವರ್ಗಕ್ಕೂ ಹೋಗ್ಲಿಕ್ಕೆ ಬರಂಗಿಲ್ಲ, ಇದ ದೇಹದಿಂದ ಮೋಕ್ಷಕ್ಕೂ ಹೋಗ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಇದೇ ದೇಹದಿಂದಲೇನೆ ಅವ ಸ್ವರ್ಗಕ್ಕೂ ಹೋಗ್ಲಿಕ್ಕೆ ಬರಂಗಿಲ್ಲ. ಅವ ತ್ರಿಶಂಕು ಇದ್ ನೋಡ್ರಿ, ಅವೇನಂದ? ನಾ ಇದ ದೇಹದಿಂದ ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರು. ವಿಶ್ವಾಮಿತ್ರರು ಅವ್ರಿಗೆ ತಪಸ್ಸಿಂದು ಬಲದ್ದು ಬಹಳ ಎನರ್ಜಿ ಜಾಸ್ತಿ ಆಗ್ಬಿಡ್ತಾರೆ, ಲೆವೆಲ್. ನಾ ಕಳಿಸ್ತೀನಿ ತಗೋ ಅಂತ ಹೇಳ್ಬಿಟ್ರು ಅವ್ರು. ಅದೇನಾಯ್ತು? ತ್ರಿಶಂಕು ಆಗ್ತದೆ ಮುಂದೆ, ಆ ಕಡೆ ಆಗ್ಬಿಡ್ತು. ಹಂಗ ಸತ್ತ ಮೇಲೇ ಸ್ವರ್ಗಕ್ಕೆ ಹೋಗ್ಬೇಕು, ಸತ್ತ ಮೇಲೆ ಮೋಕ್ಷಕ್ಕೆ ಹೋಗ್ಬೇಕು. ಮೋಕ್ಷ ಎಂಬುದು ಕೂಡ ಮರಣ ರೂಪನೇ ಅದು. ಸಾಯ ತನಕ ಮುಕ್ತಿ ಇಲ್ಲ, ಸಾಯೋ ತನಕ ಮುಕ್ತಿ ಇಲ್ರಿಪ್ಪ. ಏನ್ ಹೇಳ್ರಿ? ಇನ್ನೊಂದ್ಸಲ ಹೇಳ್ರಿ. ಇಲ್ಲ, ಇನ್ನೊಂದೇನೋ ಬೇರೆ ಅದ, ಇನ್ನೊಂದ್ ಲೈನ್ ಅದ. ಸರಿ, ನೋಡ್ರಿ. ಪ್ರೇತೆ ಮುಕ್ತೇ ಮನುಷ್ಯೇ, ಮುಕ್ತನಾದ ಮೇಲೆ ಮನುಷ್ಯನಿಗೆ ನಿಯಾಮಕತ್ವೇನ ಭಗವಾನ್ ಅಸ್ತಿ ಇತಿ ಜ್ಞಾನಿನಃ ವದಂತಿ, ನಿಯಾಮಕನಾಗಿ ಭಗವಂತನಿದ್ದಾನ ಅಂತ ಜ್ಞಾನಿಗಳಂತಾರೆ. ನಾಸ್ತಿ ಇತಿ ಅಜ್ಞಾಹ, ಅಜ್ಞಾನಿಗಳು ಇಲ್ಲ ಅಂತಾರೆ. ತಸ್ಯ ನಿಯಾಮಕಸ್ಯ ಸ್ವರೂಪಂ, ಆ ನಿಯಾಮಕನಾದ ಭಗವಂತನ ಸ್ವರೂಪವನ್ನು ಯಥಾವದಹಂ ವಿದ್ಯಾಂ, ಸರಿಯಾಗಿ ನಾ ತಿಳ್ಕೊಳ್ಬೇಕು. ಇದು 19ನೇ ಮಂತ್ರದ ಅರ್ಥ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ ವಿದ್ಯಾಮನುಶಿಷ್ಟ ಸ್ವಯಾಹಂ ವರಾಣಾಮೇಶ ವರಸ್ತೃತೀಯ ಅಂತ ಪ್ರಶ್ನೆ.
ಈಗ ಆಚಾರ್ಯರು ಒಂದೊಂದೇ ಉತ್ತರ ಕೊಡ್ತಾರೆ. ಯಾಕೆ ಪರರು ಮಾಡಿದ ವ್ಯಾಖ್ಯಾನ ತಪ್ಪು? ಅವ್ರು ಹೇಳ್ದಂಗೆ ನಾವ್ ಯಾಕೆ ಇಟ್ಕೋಬಾರ್ದು? ಸತ್ ಮೇಲೆ ಇದ್ದೀವೋ ಇಲ್ಲೋ ಅನ್ನೋ ಅರ್ಥ ಯಾಕೆ ಮಾಡಬಾರ್ದು? ಚ ಏಕೆ, ಏಕೆ ಅಂದ್ರೆ ಕೆಲವರು, ಚೈಕೆ ಅನ್ನೋದು ಚ ಏಕೆ ಅಂತ ಬಿಡಿಸ್ಬೇಕು. ಏಕೆ ಏಕೆ ಅಂದ್ರೆ ಕೆಲವರು. ಅಸ್ಯ ವಿಸ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ ದೇಹಾದ್ ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ ಏತದ್ವೈ ತತ್ ಅಂತದ ಮುಂದೆ. ಅಂದ್ರೆ ಇವತ್ತು ಪಾರಾಯಣ ಮಾಡಿದ್ವಿ ನಾವು ಅದನ್ನ, ಆನಂದ್ ಅವರು ಈ ಪಾರಾಯಣದಾಗ ಬಂದಿತ್ತು ಈ ಶ್ಲೋಕ, ಮುಂದೆ ಬಹಳ ಮುಂದದ. ಯಮದೇವರು ನಚಿಕೇತನಿಗೆ ಉತ್ತರಿಸುವಾಗ ಉತ್ತರದಲ್ಲಿ ಹೆಂಗ್ ಉತ್ತರ ಕೊಟ್ಟಾರ? ಮರಣವಾದ ಮೇಲೆ ಇದ್ದಾನೋ ಇಲ್ಲವೋ ಅಂತ ಉತ್ತರ ಕೊಟ್ಟಿಲ್ಲ, ಮುಕ್ತನಾದ ಮೇಲೆ ಇದ್ದಾನೋ ಇಲ್ಲೋ ಅನ್ನೋ ಉತ್ತರ ಕೊಟ್ಟಾರ. ಅಂದ್ರೆ ಪ್ರಶ್ನೆ ಹೆಂಗಿರ್ಬೇಕು? ಈಗ ಮುಕ್ತನಾದ ಮೇಲೆ ಇದ್ದಾನೋ ಇಲ್ಲೋ ಅನ್ನೋದೇ ಪ್ರಶ್ನೆ ಆಗಿರ್ಬೇಕು. ಆಚಾರ್ಯರ ವಾಕ್ಯಾರ್ಥ ಶೈಲಿ ಹೆಂಗದ ಅಂದ್ರೆ, ಉತ್ತರ ಕೊಡ್ಬೇಕಾದ್ರೆ ಸತ್ ಮೇಲೆ ಇದ್ದಾನಿಲ್ಲೋ ಅಂತ ಉತ್ತರ ಕೊಡ್ಬೇಕಾಗಿತ್ತು. ಉತ್ತರ ಕೊಡೋಕಾಲಕ್ಕೆ ಏನ್ ಕೊಟ್ಟಾರ ನೋಡ್ರಿ, ಉತ್ತರ ವಾಕ್ಯ ಇದು. ಅಸ್ಯ ವಿಸ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ ದೇಹಾದ್ ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ. ಅಸ್ಯ ವಿಸ್ರಂಸಮಾನಸ್ಯ, ಈ ಶರೀರಸ್ಥಸ್ಯ ದೇಹಿನಃ, ಈ ಶರೀರದ ಒಳಗೆ ಇರುವಂತಹ ಜೀವಿ, ವಿಸ್ರಂಸಮಾನಸ್ಯ, ಈ ದೇಹ ಬಿಟ್ಟು ಹೋದ ಮೇಲೆ, ವಿಸ್ರಂಸಮಾನ ಅಂದ್ರೆ ಏನು? ಬಿಡುವುದು, ದೇಹ ಬಿಡುವುದು. ಅಸ್ಯ ವಿಸ್ರಂಸಮಾನಸ್ಯ ಶರೀರಸ್ಥ ದೇಹಿನಃ ಅಂದ್ರೆ ಈ ಜೀವನು ಶರೀರವನ್ನು ಬಿಟ್ಟು ಹೋದ ಮೇಲೆ, ಸತ್ ಮೇಲೆ ಅಂತ ಅರ್ಥ. ನೆಕ್ಸ್ಟ್ ದೇಹಾದ್ ವಿಮುಚ್ಯಮಾನಸ್ಯ, ದೇಹದಿಂದ ಬಿಟ್ಟ ಮೇಲೆ ಅಂತ ಮತ್ತದ ಉತ್ತರ. ಪುನರುಕ್ತಿ ಆಗಲ್ಲೇ ನಿಗ್ ಮಂತ್ರದು. ಅದಕ್ಕೆ ಏನ್ ಮಾಡ್ಬೇಕು? ಮೊದಲನೇ ಸಾಲಿನೊಳಗ ಈ ಸ್ಥೂಲ ಶರೀರದಿಂದ ಬಿಟ್ಟಾಗ ಅಂತ ಅರ್ಥ ಮಾಡ್ಬೇಕು. ಎರಡನೇ ಸಾಲಿನಾಗ ದೇಹಾದ್ ವಿಮುಚ್ಯಮಾನಸ್ಯ ಅಂದಾಗ ಲಿಂಗ ಶರೀರದಿಂದ ಬಿಡುಗಡೆ ಹೊಂದಿದಾಗ ಅಂತ ಅರ್ಥ ಮಾಡ್ಬೇಕು. ಆವಾಗ ಶ್ರುತಿಗೆ ಪುನರುಕ್ತಿ ಬರುವುದಿಲ್ಲ. ಸರಿ ಆಯ್ತಾ? ವೇದಕ್ಕೆ ಪುನರುಕ್ತಿ ಬರಬಾರದು ಅಂದ್ರೆ ಏನ್ ಅರ್ಥ ಮಾಡ್ಬೇಕಪ್ಪ ಅಂದ್ರೆ ಅರ್ಥ ಬೇರೆ ಮಾಡ್ಬೇಕು. ಅಂದ್ರೆ ಕರೆಕ್ಟ್ ಆಗ್ತದೆ. ಇಲ್ಲ ಒಂದ ಸಾಲಿನೊಳಗ ದೇಹ, ಒಂದ ಮಂತ್ರದಾಗ ದೇಹ ಬಿಟ್ಟು ಹೋಗಿ, ದೇಹ ಬಿಟ್ಟು ಹೋಗಿ, ವೇದ ಕಪಿಲಾಚಾರ್ಯ 2 ಸಲ ಹೇಳಿತ್ತು, ಒಂದೇ ಸಲ ಹೇಳ್ತದೆ. ಅಂದ್ರೆ ಕಪಿಲಾಚಾರ್ಯ ಹೇಳೋದು ಬೇರೆ ವಿಷಯ ಅಂತ ತಿಳ್ಕೊಳ್ರಿ. ಅದಕ್ಕೆ ಅಸ್ಯ ವಿಸ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ, ಈ ಶರೀರದ ಒಳಗಿರುವಂತಹ ಜೀವ ಸ್ಥೂಲ ದೇಹದಿಂದ ಹೊರಬಂದ ಮೇಲೆ, ಇದು ಮೊದಲೇ ಸಾಲಿನ ಅರ್ಥ. ಎರಡನೇದು ದೇಹಾದ್ ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ, ದೇಹದಿಂದ ಬಿಡುಗಡೆ ಹೊಂದಿದ ಮೇಲೆ ಏನು ಉಳಿತದ ನೋಡು, ಏತದ್ವೈ ತತ್, ಅವನೇ 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 ಭಗವಂತ. ಅಂದ್ರೆ ಲಿಂಗ ಶರೀರದಿಂದ ಬಿಡುಗಡೆ ಹೊಂದಿದ ಮೇಲೆ ಅಂತ ಅರ್ಥ. ಅದಕ್ಕೆ ಆಚಾರ ಅಂತಾರ ಇತಿ ಪರಿಹಾರಾಚ, ಅಂದ್ರೆ ಆನ್ಸರ್ ಮಾಡಿದ್ ಹಿಂಗದ ಸುಧೀಂದ್ರ ಅವರು. ಯಾವಾಗ ನೀವು ಹಿಂಗ ಆನ್ಸರ್ ಮಾಡ್ಲಿಕ್ಕೆ ಅಂದ್ಮೇಲೆ ಕ್ವಶನ್ ಹೆಂಗಿರ್ಬೇಕು? ಮುಕ್ತನಾದ ಮೇಲೆ ಯಾರಿದ್ದಾರಂತೆ ಪ್ರಶ್ನೆ ಇರ್ಬೇಕಂತೆ. ಇವ ಮಾರ್ಕೆಟ್ ಹೋಗಿ ಏನು ಅಂತ ಇವ ಕೇಳಿದ್ರೆ, ನಾ ಈಗ ಮಾರ್ಕೆಟಿಂದ ಪಲ್ಯ ತಗೊಂಡ್ ಬಂದೆ ಅಂತ ಉತ್ತರ ಕೊಟ್ಟದ್ ಸರಿ ಇರ್ತದ. ಇವ ನೀ ಪಾಠಕ್ಕೆ ಹೋಗಿದ್ದೀನೋ ಅಂತ ಪ್ರಶ್ನೆ ಕೇಳಿದ್ರೆ, ನಾ ಮಾರ್ಕೆಟಿಂದ ಅದು ಉತ್ತರ ಆಗುದಿಲ್ಲ. ಅದು ವಿಷಯ ಬೇರೆ ಹೇಳ್ಬಾರ್ದು. ಸರಾಫ್ ಅವರ ತಿಳಿತೇನು? ಉತ್ತರ ನೋಡ್ಕೊಂಡು ಪ್ರಶ್ನೆ ಏನ್ ಕ್ಯಾರ ಅಂತ ಅರ್ಥ ಮಾಡ್ಕೋತೀವೋ ಇಲ್ಲೋ. ಲಗ್ನಕ್ಕೆ ಹೋಗಿ ಬಂದೆ ಅಂತ ಉತ್ತರ ಕೊಟ್ರ ಅವ ಪ್ರಶ್ನೆ ಏನ್ ಕೇಳೋಣ? ಲಗ್ನಕ್ಕೆ ಹೋಗಿ ಪ್ರಶ್ನೆ ಕೇಳ ಅರ್ಥ ಆಗಿ, ಊಟಕ್ಕೆ ಹೋಗಿ ಪ್ರಶ್ನೆ ಕೇಳಿಲ್ಲವ, ಅಥವಾ ಮತ್ತ ಇನ್ಯಾವುದಕ್ಕೂ ಹೋಗಿ ಪ್ರಶ್ನೆ ಕೇಳಿಲ್ಲ ಅಂತ ಅರ್ಥ. ಉಳಿಯುತ್ತದೆ. ಕಿಮತ್ರ ಪರಿಶಿಷ್ಯತೆ, ಲಿಂಗದೇಹವು ಹೋದ ಮೇಲೆ ಏನ್ ಉಳಿತದೋ, ನಿಯಾಮಕನಾಗಿ ಉಳಿಯೋನು ಯಾರೋ, ಏತದ್ವೈ ತತ್, ಅವನೇ ಪರಮಾತ್ಮ. ಆ ಮಂತ್ರಾರ್ಥ ತಿಳಿದಲ್ಲಿ ನೋಡ್ಕೊಳ್ರಿ. ಅಸ್ಯ ವಿಸ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ, ಶರೀರದ ಒಳಗಿರುವಂತಹ ದೇಹಿ ಅಂದ್ರೆ ಜೀವ, ಅಸ್ಯ ವಿಸ್ರಂಸಮಾನಸ್ಯ, ಈ ಸ್ಥೂಲ ದೇಹವು ಬಿದ್ದು ಹೋದ ಮೇಲೆ, ದೇಹಾಭಿಮುಚ್ಯಮಾನಸ್ಯ, ಲಿಂಗದೇಹವೂ ಹೋದ ಮೇಲೆ, ಕಿಮತ್ರ ಪರಿಶಿಷ್ಯತೆ, ಏನು ಉಳಿತದೋ, ಏನು ಉಳಿತದ? ಅವನೇ ನಿಯಾಮಕನಾಗಿ ಉಳಿತಾನ, ನೀ ನಿಯಮನಾಗಿ ಉಳಿತಿ. ಏತದ್ವೈ ತತ್, ಅದ ಸರಿ. ಅದಕ್ಕೆ ನೀವು ಹೇಳಿದ್ರಿ ಸರ್, ಹಂಗಿತ್ತಂಗ. ಇತಿ ಪರಿಹಾರಾಚ, ಹೀಗೆ ಪರಿಹಾರ ಉತ್ತರ ಇದ್ದರಿಂದ ಮುಕ್ತೇ ಸ್ಥಿತೋ ಭಗವಾನ್ ಪೃಚ್ಛತಿ ಇತಿ ಸಿದ್ಧಂ, ಮುಕ್ತ ನಿಯಾಮಕನಾಗಿ ಭಗವಂತನಿದ್ದಾನಂತ ಸಿದ್ಧ ಆಯ್ತು. ದೇಹಾದ್ ವಿಶೇಷೇಣ ಮೋಚನಂ ನಾಮ ಮುಕ್ತಿರೇವ, ದೇಹಾದ್ ವಿಮುಚ್ಯತೆ ಎನ್ನುವಲ್ಲಿ ದೇಹದಿಂದ ಬಿಡುಗಡೆ ಹೊಂದುವುದು, ವಿಶೇಷವಾಗಿ ಬಿಡುಗಡೆ ಹೊಂದುವುದು ಮೋಕ್ಷವೇ ಆಗಿದೆ. ಸರಿ ಆಯ್ತಾ? ಯಾರ್ದು?
ಅಲ್ಲ, ಇದು ಸರಳವಾಗಿ ಬರುವ ಅರ್ಥ. ಇದು ತಪ್ಪು ತಿಳ್ಕೊಂಡು ಹೇಳಿದ ಅರ್ಥ ಅದು. ಶ್ರುತಿ ಶ್ರುತಿ ಓದಿದಾಗ ಅರ್ಥ ಬರುತ್ತೆ ಸರಳವಾಗಿ. ಅದನ್ನ ಮುಚ್ಚಿಟ್ಟು ಮೋಸ ಮಾಡ್ಲಿಕ್ಕೆ ಹೇಳಿದ ಅರ್ಥ ಅವ್ರದ್ದು. ಬೇರೆಯವರು ಮುಚ್ಚಿಟ್ಟಿದ್ದನ್ನ ಅವ್ರಿಗೂ ಗೊತ್ತಾಗಿದೆ ಅರ್ಥ. ಅದು ಆಕ್ಚುಲಿ ಅವ್ರಿಗೂ ಗೊತ್ತದೆ. ಅಂದ್ರೆ ತಮ್ಮ ಫಾಲೋವರ್ಸ್ಗೆ ಅಜ್ಞಾನದೊಳಗೆ ಇಡಬೇಕು ಅನ್ನೋ ಉದ್ದೇಶ ನಂಗಿಟ್ಟ. ಅಲ್ರಿ, ಪ್ರೇತೆ ಅನ್ನೋ ಶಬ್ದಕ್ಕೆ ಸ್ಪಷ್ಟವಾಗಿ ಸತ್ತ ಮೇಲೆ ಅಂತನೋ ಅರ್ಥ ಇರುವಾಗ ನೀವು ಮುಕ್ತಿ ಅಂತ ಅರ್ಥ ಹೆಂಗ್ ಬರ್ದ್ರಿ ಅಂದ್ರೆ, ಪ್ರೇತ್ ಮುಕ್ತೇರಪಿ ಮರಣಾತ್ಮಕತ್ವಾತ್. ಶ್ರೀಮದಾಚಾರ್ಯ ಅಂತಾರ, ಮುಕ್ತಿಯೂ ಕೂಡ ಮರಣಾತ್ಮಕ ಅಲ್ಲೇನ್ ಮತ್ತೆ. ಅಂದ್ರೆ ಮರಣ ಹೊಂದಿದ ಮೇಲೆ ತಾನೇ ಮೋಕ್ಷ ಆಗೋದು. ಮರಣಕ್ಕಿಂತ ಮೊದ್ಲು ಹೆಂಗ್ ಕೇಳ್ತೀರಿ ನೀವು? ಅದಕ್ಕೆ ಹಂಗೆಲ್ಲ ಮಾತಾಡಬಾರ್ದು, ಅಬದ್ಧ. ಮುಕ್ತೇರಪಿ ಮರಣಾತ್ಮಕತ್ವಾತ್ ಮರಣಮಿತ್ಯಪಿ ಭವತಿ. ಅದಕ್ಕೆ ಮರಣ ಅಂತೂ ಅನಿಸ್ತದೆ. ಮುಂದೆ ನಚಿಕೇತೋ ಮರಣಂ ಮಾನುಪ್ರಾಕ್ಷಿ ಅಂತ ಹೇಳಿದ್ದಾನೆ. ನಚಿಕೇತ ಮರಣದ ಬಗ್ಗೆ ಕೇಳಬೇಡಪ್ಪ ಅಂತ ಯಮದೇವರು ಹೇಳಿದ್ದಾರೆ. ಅಂದ್ರೆ ಮರಣ ನಿಯಾಮಕನಾಗಿ ಭಗವಂತ ಅಂತೆ ಅರ್ಥ ಅಲ್ಲೂ ಕೂಡ. ಸ್ಥೂಲ ದೇಹ ತ್ಯಾಗಸ್ತು ವಿಶ್ರಂಸಮಾನಸ್ಯ ಇತ್ಯನೇನೈವ ಭುಕ್ತೋ ಭವತಿ. ಸ್ಥೂಲ ದೇಹ ತ್ಯಾಗ ಅನ್ನೋದು ಆ ಮಂತ್ರದಲ್ಲಿ ವಿಶ್ರಂಸಮಾನ ಅನ್ನೋ ಶಬ್ದದಿಂದಲೇ ಹೇಳಿಬಿಟ್ಟದೆ. ಮತ್ತೆ ದೇಹಾಭಿಮುಚ್ಯತೆ ಅಂತ 2ನೇ ಸತಿ ಹೇಳಿದಾಗ ಲಿಂಗದೇಹ ಬಿಡುಗಡೆ ಅಂತ ಹೇಳ್ಬೇಕಾಗ್ತದೆ. ಸರಿ, ಇನ್ನು ಮುಂದೆ ಇತಿ ತತ್ವಸಾರೇ. ತತ್ವಸಾರದ ಗ್ರಂಥದ ವಾಕ್ಯ ಹೇಳ್ತಾರೆ ಈಗ. ಅಗ್ನಿಸ್ತಂ ಪರಮಾತ್ಮಾನಂ ಸಾಮಾನ್ಯ ಜ್ಞಾನತೋಪಿತು ಅಜಾನತಸ್ತು ಮುಕ್ತೌ ಚ ಜೀವಾಂತಸ್ಥಿತಮೀಶ್ವರಂ ನಿಯಾಮಕಂಚ ಜೀವಾನ ಮುಕ್ತಾನಾಮಪಿ ಸರ್ವದಾ ಗುಣಾನ್ ಸರ್ವೋತ್ತಮತ್ವಾದೀನ ವಿಜ್ಞಾಯ ಹರಿಸ್ತಥಾ ನೈವ ಮುಕ್ತಿರ್ಭವೇತ್ ತಸ್ಮಾತ್ ಕೃಚ್ಛ್ರಾತ್ ತದವದದ್ಯಮಃ ಇತಿ ಗೋಪ್ಯತ್ವ ವಿಜ್ಞಪ್ತೆ ತಥಾಪ್ಯಗ್ನಿಸ್ಥವೇದನಾತ್ ಸುಖಾಧಿಕ್ಯಂ ಭವೇನ್ಮುಕ್ತೋ ತಸ್ಮಾತ್ ತತ್ಪೃಥಗೀರಿತಾಂ ಇತಿ ತತ್ವಸಾರೇ. ತತ್ವಸಾರವೆಂಬ ಗ್ರಂಥ ಏನ್ ತಿಳಿಸ್ಲಿಕ್ಕತ್ತದ ಅದು ನಮಗೆ ಅಂದ್ರೆ, ಅಗ್ನಿಸ್ಥಂ ಪರಮಾತ್ಮಾನಂ ಸಾಮಾನ್ಯ ಜ್ಞಾನತೋಪಿ ಚ. ಅಂದ್ರೆ ಅಗ್ನಿಯ ಅಂತರ್ಯಾಮಿಯಾಗಿರುವಂತಹ ಭಗವಂತನನ್ನು ಸಾಮಾನ್ಯವಾಗಿ ತಿಳಿದಿದ್ರೂ ಕೂಡ, ಯಾರು? ನಚಿಕೇತ ಸಾಮಾನ್ಯ ತಿಳಿದ. ಅಜಾನತಸ್ತು ಮುಕ್ತೌಚ ಜೀವಾಂತ ಸ್ಥಿತಮೀಶ್ವರಂ. ಆದ್ರೆ ಅವನಿಗೆ ಏನ್ ಗೊತ್ತಿಲ್ಲ ಅಂದ್ರೆ, ಮುಕ್ತಿಯಲ್ಲಿಯೂ ಜೀವನಿಗೆ ಜೀವಾಂತರ್ಯಾಮಿಯಾಗಿರುವಂತಹ ಭಗವಂತ ಅದು ಗೊತ್ತಿಲ್ಲ ಅವನಿಗೆ. ಯಾರಿಗೆ ಗೊತ್ತಿಲ್ಲ? ನಚಿಕೇತನಿಗೆ ಗೊತ್ತಿಲ್ಲ. ಅಂದ್ರೆ ಏನ್ ಹೇಳಿಕೊಂಟಾರೆ, ಅಗ್ನಿಸ್ಥನಾದ ಪರಮಾತ್ಮನ ಇದನ್ನ ಸಾಮಾನ್ಯೋ ವಿಶೇಷೋ ಇದು ತಿಳ್ಕೊಳ್ರಿ. ಇದರಿಂದ ಏನು ಬಹಳ ಫರಕ್ ಆಗ್ಲಿಕ್ಕಿಲ್ಲ. ಅದರ ಮುಕ್ತನಿಯಾಮಕನಾದ ಭಗವಂತನ ವಿಷಯವನ್ನ ತಿಳಿಯದೇ ಹೋದರೆ ಮೋಕ್ಷವೇ ಆಗೋದಿಲ್ಲ. ಮೋಕ್ಷವೇ ಆಗೋದಿಲ್ಲ. ಆದ್ದರಿಂದ ಯಮದೇವರಿಗೆ 3ನೇ ಪ್ರಶ್ನೆ ಕೇಳಿದಾಗ ಯಮದೇವ್ ಉತ್ತರ ಕೊಡಂಗಿಲ್ರಿ ಇದು. ಯಾಕಂದ್ರೆ ಅಷ್ಟು ರಹಸ್ಯವಾದ ವಿಷಯ ಇದು. ಈ ಮುಕ್ತನಿಯಾಮಕವಾದ ಭಗವದ್ ರೂಪವನ್ನ ತಿಳಿದಾಗ ಮೋಕ್ಷ ಅನ್ನೋದು ಆಗಲೇಬೇಕು ಅಂತಿದ್ದ ಹೊತ್ನೊಳಗ ನಚಿಕೇತ ಸರಳ ಕೇಳಿದ್ರೆ ಪಟ್ ಅಂತ ಉತ್ತರ ಹೇಳ್ಬಿಟ್ರೆ ರಹಸ್ಯ ಹೆಂಗ್ ಮತ್ತ? ಅದಕ್ಕೆ ಉಪಯೋಗ ಇಲ್ಲ ಅಲ್ರಿ. ಮತ್ತ ಮುಕ್ತನಿಯಾಮಕ ಭಗವದ್ ರೂಪ ಇಷ್ಟು ರಹಸ್ಯ ಆದ್ರೆ ಅಗ್ನಿಯಲ್ಲಿರುವಂತಹ ಭಗವದ್ ರೂಪವು ರಹಸ್ಯನೇ. ಅದು ಅದನ್ನ ಯಾಕೆ ಹೇಳಿದ್ರು ಅಂದ್ರೆ, ಅಲ್ಲ ಅದಂಗಿಲ್ಲ. ಆ ಅಗ್ನಿಸ್ಥನಾದ ಭಗವಂತನ ಜ್ಞಾನ ಮಾಡಿಕೊಂಡ್ರೆ ಮೋಕ್ಷದಲ್ಲಿ ಆನಂದಾಭಿವೃದ್ಧಿ ಆಗ್ತದೆ. ಅದು ಮೋಕ್ಷದ ಆನಂದಾಭಿವೃದ್ಧಿಗೆ ಕಾರಣ, ಮೋಕ್ಷಕ್ಕೆ ಸಂಬಂಧ ಅಲ್ಲ. ಆದ್ರೆ ಮುಕ್ತನಿಯಾಮಕತ್ವ ಭಗವದ್ ರೂಪ ಹೇಳಿದ್ರೆ ಮೋಕ್ಷಕ್ಕೆ ಸಂಬಂಧಪಟ್ಟದ್ದು. ಆದ್ರಿಂದ ಅದನ್ನ ಸರಳ ಹೇಳ್ಬಿಟ್ರು, ಇದನ್ನ ಹೇಳಿಲ್ಲ ಅವರು. ಈ ವಿಷಯವನ್ನು ತಿಳಿಸ್ಲಿಕ್ಕೆ ಹೊರಟಾರೆ. ಅಂತೂ ಏನಾಗಿದೆ, 2ನೇ ವರ ಮತ್ತು 3ನೇ ವರ ಅವರಿ. ಏನು 2ನೇ ವರದಾಗ ಅಗ್ನಿಸ್ಥನಾದ ಭಗವಂತ ಅದು ಸ್ವರ್ಗ ಸಾಧನ ಮೋಕ್ಷ ಸಾಧನ ಹೇಳ್ರಿ ಅಂದ್ರು. ಯಮದೇವ್ರ ಪಟ 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 ಹೇಳ್ಬಿಟ್ರು. 3ನೇ ಪ್ರಶ್ನೆ ಕೇಳಿದ ಮುಕ್ತ ನಿಯಾಮಕ ಹೇಳು ಅಂತ. ಪಟ ಅಲ್ಲ, ಚಟನೂ ಇಲ್ಲ, ಬಾಯಿನೇ ತೆಗಿಲಿಲ್ಲ. ಯಾಕಂತ ಪ್ರಶ್ನೆ. ಅದಕ್ಕೆ ಆಚಾರ ಉತ್ತರ ಕೊಡ್ಲಿಕ್ಕೆ ಅಗ್ನಿಸ್ಥಂ ಪರಮಾತ್ಮಾನಂ ಸಾಮಾನ್ಯ ಜಾನತೋಪಿತು. ಅಗ್ನಿಯಲ್ಲಿ ಭಗವಂತ ಇದ್ದಾನೆ ಸಾಮಾನ್ಯವಾಗಿ ತಿಳ್ಕೊಂಡಿದ್ರು ಕೂಡ, ಅಜಾನತಸ್ತು ಮುಕ್ತೌಚ ಜೀವಾಂತ ಸ್ಥಿತಮೀಶ್ವರಂ. ಮುಕ್ತಿಯಲ್ಲಿ ಅವನು ನಿಯಾಮಕನಾಗಿದ್ದಾನೆ ಭಗವಂತ ಅಂತ ತಿಳಿಯದೇ ಹೋದರೆ, ಗೊತ್ತಾಯ್ತಾ? ಅಜಾನತ ದೇವರು ನಿಯಾಮಕಿದಾರಂತ ಅಲ್ಲ, ಈಗ ಹೋಮದ್ ಹೇಳಿದಲ್ಲ ಇಷ್ಟ. ನೀವು ಮಾಡುವ ವೈಷ್ಣವ ಒಂದ ಗೊತ್ತದ ನೀವು ತಪ್ಪು ಹೇಳಿಗತ್ತಿಲ್ಲ. ನಿಮ್ಗೆ ಗೊತ್ತಿರೋದೊಂದು ವೈಷ್ಣವ ಅದನ್ನ ಹೇಳಿಗತ್ತೀರಿ. ಬೇರೆ ಯಜ್ಞದೊಳಗೆ ಅವಯಾಕೆ ಬರ್ತಾರೆ? ಪರಶುರಾಮ ಇರ್ಲಿ, ಬೇರೆ ಬೇರೆ ಭಗವದ್ ರೂಪಗಳವಲ್ಲ. ಈಗ ಹೇಳಿದ್ವಲ್ಲ 360 ಇಟ್ಟಂಗಿ ಅಲ್ಲಿದು ಭಗವಂತ. ಇಲ್ಲಿ ಇದು ವೈಷ್ಣವದಲ್ಲ, ಇದು ಈ ಅಗ್ನಿಯಲ್ಲಿರುವಂತಹ ಭಗವಂತನನ್ನು ಸಾಮಾನ್ಯವಾಗಿ ತಿಳ್ಕೊಂಡಿದ್ರು ಕೂಡ ಅಜಾನತಸ್ತು ಏನ್ ತಿಳಿದಿಲ್ಲ, ಮುಕ್ತೌ ಜೀವಾಂತ ಸ್ಥಿತಮೀಶ್ವರಂ. ಮುಕ್ತಿಯಲ್ಲಿ ಜೀವ ಅಂತರ್ಯಾಮಿಯಾಗಿ ಇದ್ದ ಪರಮಾತ್ಮನನ್ನು
ನಿಯಾಮಕಂಚ ಜೀವಾನ ಮುಕ್ತಾನಾಪಿ ಸರ್ವದಾ, ಮುಕ್ತರಾದ ಜೀವರಿಗೆ ಸದಾ ನಿಯಾಮಕನಾಗಿದ್ದಾನೆ ಅಂತ. ಅಂದ್ರೆ ಮುಕ್ತನಾದ ಮೇಲೂ ಭಗವಂತ ನಮ್ಮೊಳಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಗುಣಾನ್ ಸರ್ವೋತ್ತಮತ್ವಾದೀನ್, ಭಗವಂತನ ಸರ್ವೋತ್ತಮತ್ವಾದಿ ಗುಣಗಳನ್ನು ಅವಿಜ್ಞಾಯ ಹರಿಸ್ತತ, ತಿಳ್ಕೊಳ್ಳದೆ ಹೋದರೆ ನೈವ ಮುಕ್ತಿರ್ ಭವೇತ್, ಮೋಕ್ಷ ಆಗೋದಿಲ್ಲ. ಅಗ್ನಿಸ್ಥನಾದ ಭಗವಂತನ ತಿಳ್ಕೊಳ್ಳೋದಿದ್ರೆ ಏನ್ ಬಾಧಕ ಇಲ್ರಿ. ಆದ್ರೆ ಮುಕ್ತನಾದ ಮೇಲೆ ನಮ್ಮೊಳಗೆ ಅಂತರ್ಯಾಮಿಯಾಗಿರ್ತಾನ, ನಿಯಾಮಕನಾಗಿರ್ತಾನ ಅಂತ ತಿಳ್ಕೊಳ್ಳದೆ ಹೋದ್ರೆ ಮೋಕ್ಷ ಇಲ್ಲ. ತಸ್ಮಾತ್, ಆದ್ದರಿಂದ ಕೃಚ್ಛ್ರಾತ್ ತದ ಅವದದ್ಯಮಃ, ಕಷ್ಟಪಟ್ಟು ಯಮದೇವರು ಉತ್ತರ ಹೇಳಿದಂತ. ಕೃಚ್ಛ್ರಾತ್ ಅಂದ್ರೆ ಕಷ್ಟದಿಂದ, ತತ್ ಅವದತ್ ಯಮಃ, ಅದನ್ನು ಹೇಳಿದರು ಯಮದೇವರು. ಅದ ಹೆಂಗ್ ಪದಚ್ಛೇದ ಮಾಡಬೇಕು? ಕೃಚ್ಛ್ರಾತ್ ತತ್ ಅವದತ್ ಯಮಃ ಅಂತ ಮಾಡ್ಕೋಬೇಕು. ಯಾಕ? ತಸ್ಯ ಗೋಪ್ಯತ್ವ ವಿಜ್ಞಪ್ತೈ, ಅದು ಗೋಪನೀಯವಾದ ವಿಷಯ, ಅದು ಗೋಪನೀಯವಾದ ವಿಷಯ ಅನ್ನೋದು. ಮತ್ತು ಮುಕ್ತ ನಿಯಾಮಕ ಅನ್ನೋದು ಗೋಪನೀಯ ಅಂದ್ರೆ ಅಗ್ನಿಸ್ಥದ ಗೋಪನೀಯ ಅಲ್ಲೇನಂದ್ರೆ ಅಗ್ನಿಸ್ಥ ವೇದನಾಥ್, ಅಗ್ನಿಯಲ್ಲಿದ್ದ ಭಗವಂತ ಅಂತ ತಿಳ್ಕೊಂಡ್ರೆ ಸುಖಾಧಿಕ್ಯಂ ಭವೇನ್ ಮುಕ್ತವು, ಮೋಕ್ಷದಲ್ಲಿ ಸುಖ ಆಧಿಕ್ಯ ಆಗ್ತದೆ. ಮೋಕ್ಷ ಸಿಕ್ಕ ಮೇಲೆ ಸುಖ ಆಧಿಕ್ಯ ಆಗ್ತದೆ. ತಸ್ಮಾತ್ ತತ್ ಪಥಗೀರಿತಂ, ಅದರಿಂದ ನಾನು ಪ್ರತ್ಯೇಕವಾಗಿ ಹೇಳಬೇಕಾಯಿತು. ಸರಿ ಆಯ್ತೇನ್ರಿ? ತಿಳಿತಾ ಏನಂತ ಹೇಳಿದ್ದು? ವಿಷಯ ಒಂದ್ಸಲ ಬರ್ತದೆ. ಸುಖಾಧಿಕ್ಯಂ ಭವೇನ್ ಮುಕ್ತೌ ತಸ್ಮಾತ್ ತತ್ ಪಥಗೀರಿತಂ ಇತಿ ತತ್ವಸಾರೇ. ಶ್ರೀಕೃಷ್ಣಾರ್ಪಣಮಸ್ತು.